ರಮಣ ಗೋವಿಂದ ಗೋವಿಂದ. అలా అందరూ పొద్దునే లేచి వాకులు తీసి మంచి వ్యాపారం చేస్తూ కూర్చుంటారు. వీడు ఎక్కడ పోయాడు? వీడు ఒరే ఆదిమూర్తి, డోర్ ముచ్చి నిన్ను. అరే ఆది, ఒరే ఆది అంటే ఏంట్రా చేస్తా ఉన్నావు? ఒరే ఆది అంటే ఇంకా ఏం చేస్తా ఉన్నావు? సో పోయడం నా కొడుకు, ఇంకా ఇంట్లో ఉండి ఏం చేస్తా ఉన్నావు నువ్వు? అయ్యా రోడే వస్తాను వస్తాను. ఇంకా ఏం చేస్తా ఉన్నావు? అయ్యా ఇడ్లీ ಕುಣ್ಕೊಂಡು ಕಾಫಿ ತುಂಬ್ಕೊಂಡು ನಾಮವ ತಿನ್ಕೊಂಡು ಅಯ್ಯ ಬಂದೆ ಮೊನ್ನೆ ಮೊನ್ನೆ ಪೀಡ್ಮಣ್ಣ ಕೊಡ್ಕೊ ಅಲ್ಲ ಕಣೋ. ಕಾಫಿನ ತಿಂದ್ಕೊಂಡು ಇಡ್ಲಿನ ಕುಡ್ಕೊಂಡು ನಾಮನ ಮಡ್ಕೊಂಡು ಆಮೇಲೆ ಬರ್ತಾರೇನೋ? ಏನ ಮಾಡ್ತಿದ್ಯಾ? ಅಯ್ಯ ಓ ಇನ್ನು ಎಷ್ಟೊತ್ತ ಬಡ್ಕಂತಾನೆ ಇದೀಯ ಅಯ್ಯ ಅಯ್ಯ ಅಂತ. ಆದಿ ಮಲ್ಲಿವೇ ಏನ್ చేస్తా ఉన్నావు? మల్లి మల్లి మళ్ళీ మళ్ళీ ఇంకేమరా మళ్ళీ? ನಾನು నువ్వు ಇಬ್ರು ಮ್ಯಾಕು ಕೆಳಕು ಮ್ಯಾಕು ಕೆಳಕು. ಲೇ ಒಂದ್ ಕೆಲಸ ಮಾಡು, ಮಾತಾಡು ಆಮೇಲೆ ನಗು, ಇಲ್ಲ ನಗು ಆಮೇಲೆ ಮಾತಾಡು. ನಿನ್ನೊಯ್ತೀಯ ಮುನ್ನ ಅಯ್ಯೋ ನಿಮ್ಮ ಅಮ್ಮ ಅದು ಹೆಂಗೆತ್ಲೋ ನಿನ್ನ ಗೊತ್ತಿಲ್ಲ ಕಣೋ. ಪೇಡ್ಕೊಂಡು ಬಾಡ ಏಡ್ಕೊಂಡಲು ಬಾಡ ವೆಂಕಟರಮಣ. ಅಲ್ಲ ಸ್ವಾಮಿ, 12 ತಿಂಗಳು ಹುಡ್ದೋ ನೀವು. ಎಲ್ಲಾನ ಕೇಳಿದ್ದೀರಾ 12 ತಿಂಗಳು ಹುಡ್ದೋನು ಅಂತ? ನಿಮ್ಮ ಜೀವನದಲ್ಲಿ ಎಲ್ಲಾನ ಕೇಳಿದ್ದೀರಾ? 9 ತಿಂಗಳು ಹುಡ್ದರ್ ಕೇಳಿದ್ದೀವಿ, 6 ತಿಂಗಳು ಹುಡ್ದರ್ ಕೇಳಿದ್ದೀವಿ. ಈ ನನ್ನ ಮಗ 12 ತಿಂಗಳು ಹುಡ್ದ. ಯಾಕೆ ಅಂತೀರಾ? ಯಾಕೆ ಗೊತ್ತಾ? ಸುಬ್ಬಲಕ್ಷ್ಮಿಗೆ ಹೇಳಿದ್ದೆ, ವೆಂಕಟಲಕ್ಷ್ಮಿ ಸುಬ್ಬಲಕ್ಷ್ಮಿ ನೀನು ಗರ್ಭಿಣಿಯಾಗಿದೆಯಾ, ಚೆನ್ನಾಗಿ ಕೋಡ್ಬಳೆ ಎಲ್ಲ ಮಾಡ್ಕೊಂಡು ತಿನ್ನು ಅಂತ. ಈ ನನ್ನ ಮಗ ಚೆನ್ನಾಗಿ ಕೇಳಿಸ್ಕೊಂಬಿಟ್ಟ. ಎಲ್ಲಿ ನಾನು ಹೊರಗಡೆ ಬಂದ್ಬಿಟ್ರೆ ಕೊಡಲ್ವ ಅಂತೇಳಿ ಅಡ್ಡಡ ಮಲ್ಲಿಕೊಂಬಿಟ್ಟವನೇ. 12 ತಿಂಗಳಾದ್ಮೇಲೆ ಬಂದವನೇ. ಆ ತಿನ್ನೋ ಚಾಲ್ ಇನ್ನೂ ಬಿಟ್ಟಿಲ್ಲ ನೋಡಿ. ಎಲ್ಲರೂ ಅಂಗಡಿ ವ್ಯಾಪಾರ ಮಾಡ್ತಾಯಿದ್ರೆ ಈ ನನ್ನ ಮಗ ಇನ್ನೂ ಕಾಫಿನ ತಿಂತಾನಂತೆ, ಇಡ್ಲಿನ ಕುಡಿತಾನಂತೆ. ನಾಮ ನೀನೇನು ಮಾಡ್ತಾನೋ? ಒಂದೇ 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 ಯಮಯ ನಮಯ ತೇತಾಮಯ ಟ್ಯಾಂಕಲ್ ಮುನ್ನೋ ಪತಾಮಯ. ಯಮಯ ನಮಯ ತೇತಾಮಯ ಟ್ಯಾಂಕಲ್ ಮುನ್ನೋ ಪತಾಮಯ. ಪುಲಿಕಲ್ ಮುದ್ದೆ ಪತಾಮಯ ಪುರುಗುಳು ಮುದ್ದೆ. వీడిపుట్టిన కొడుక అక్కడ ఎందుకు రాపోతా ఉన్నావు? అదంతా తిన్నోత్రా. ఎవరెవరిదో ఎక్కడెక్కడ పెట్టుంటారు, అదంతా ఎందుకు తింటావు నువ్వు? దానికే పుట్టావేమరా పీడుపుట్టిన కొడుక. ఏంట్రా ఎప్పుడు చూస్తే ಕೇಳು అంటావు? ತರದಲೇನಕ್ಕೆ ನನ್ನ ತರದಲ್ಲ ಯಾಕೆ? ತರ್ದಲೆ ఏంట్రా అది? ನನ್ನ ತರದಲ್ಲ ಯಾಕೆ? ಹೇಗಷ್ಟು ರೇ ತರ್ದಲೇನ ಅಲ್ಲ, ಕರ್ದಿದ್ದು ಪಿಳ್ಸಿಂದಿ ಪಿಳ್ಸಿಂದಿ ಅಂತೆ. ಏನ್ చెప్పు ಅಂದ್ರ ಅಲ್ಲಿ ನೋಡು ನಮ್ಮ ರಾಮಾಯ ಶೆಟ್ಟಿ, ತೆನಾಳ್ ರಾಮನ ಎಲ್ಲರೂ ಹೆಂಗ್ ವ್ಯಾಪಾರ ಮಾಡ್ತಾವ್ರೆ. ಅಲ್ಲಿ ನೋಡು ಬೋಂಡಾ ಬಜ್ಜಿ ಅಂಗಡಿನೂ ಮುಚ್ಚಿಬಿಟ್ರಲ್ಲೋ. ನೀನಿನ್ನೂ ಅಂಗಡಿನೇ ತೆಗೆದಿಲ್ವಲ್ಲೋ ಬಾಗ್ಲು? ಅಯ್ಯ ನನ್ನನ್ನು ನೀನು ತಾಮಾಂತರ ಕಳಿಸಿದಲ್ಲ. ತಾಮಾನು ತಾಮಾನಲ್ಲೋ ಪಟ್ಟಿ ಪಟ್ಟಿ ಹಾಕೊಟ್ಟಿದ್ನಲ್ಲ, ಪಟ್ಟಿ ಬುರುಗಳು ಪಟ್ಟಿಲಿ ತಾಮಾನೆಲ್ಲ ತೊಣಕ್ಕೆ ಹೋಗಿದ್ದೆ. ನಿನ್ನ ನಾಲ್ಗೆಗೆ ದರ್ಬೆ ಹಾಕಿ ಸುಡ. ತಾಮಾನಲ್ಲೋ, ತಾಮಾನಲ್ಲ, ಪಟ್ಟಿ ಸಾಮಾನು. ಸಾಮಾನು ಜೋರಾಗಿ ಹೇಳ್ಬೇಡ,
ಧನ್ಪಾಲ್ ಶೆಟ್ಟಿ ಮಗ ಹುಚ್ಚ ಅಂದ್ಕೊಂಡ್ಬಿಟ್ಟವ್ರು. ಕಲ್ತ್ಬಿಟ್ಟು ಹಾ ತಾಮನ್ ತಕ ಬಂದ ಕಲ್ತ್ಬಿಟ್ಟು ಹಾ ಹುಚ್ಚ ಅಂತಾರೆ ಅಂತೀಯ. ನೀನೇ ಹಂಗಂದ್ರೆ ಹಾ ನೀನೇ ಹುಚ್ಚ ಅಂದ್ರೆ ಅವರೆಲ್ಲ ಹುಚ್ಚ ಅಂತ ಮಾಡ್ಕೊಳಲ್ವಾ? ಅರೆ ಅಲ್ಲ ಕಣೋ, ನಿನಗೆ ನಾನು ಏನ್ ಹೇಳಿದ್ದು, ಸಂತೆಪೇಟೆಗೆ ಹೋಗಿ ಈ ಪಟ್ಟಿ ನೋಡ್ಕೊಂಡು ಚಿಂತಾಮಣಿ ಸಂತೆನಲ್ಲಿ ಏನೇನ್ ಬೇಕೋ ಸಾಮಾನ್ಯ ತಗೊಂಬ ಅಂತ ಪಟ್ಟಿ ಕೊಟ್ಟಿದ್ದೆ. ಈಗ ನಾನು ಹೇಳ್ತೀನಿ, ನಿನ್ನೆ ಕಾಯ್ಕೊ. ಏನ್ ಹೇಳ್ತೀಯೋ ಏನ್ ಹೇಳ್ತೀಯೋ? ಅದೇ ಯಾವ್ಯಾವ ಸಾಮಾನು ಹೆಂಗ್ ತಗೊಂಡೆ ಅಂತ ಹೇಳ್ತೀನಿ, ನಿನ್ನೆ ಕಾಯ್ಕೊ. ನಾನ್ ನೇತಾಕಾಲಕ್ಕಿಲ್ಲ ಕಣೋ, ನಾನು ಲೆಕ್ಕ ಹಾಕೊಂತೀನಿ. ಹೇಳು ಹೇಳಪ್ಪ, ಏನೇನ್ ತಗೊಂಬಂದಿದ್ಯಾ ಹೇಳು. ತೀಲೆ ಲಂಗದ ಪಟ್ಟಣದೊಳಗೆ ಹೋದ್ನ. ಅದೇ ಆ ತೀಲೆ ಲಂಗದ ಪಟ್ಟಣದೊಳಗೆ, ಅಯ್ಯೋ ಅಯ್ಯೋ, ಚಿಂತಾಮಣಿ ಪಟ್ಟಣದೊಳಗೋ ನಿನ್ನ ಹೋಗ್ಬಿಟ್ಟು ಏನದು? ಉಪ್ಪು 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 ತಿಂದ ಯಾ ಹಾ 2 ರೂಪಾಯಿಗೆ ಹಾ 5 ಮೂಟೆ. 2 ರೂಪಾಯಿಗೆ 5 ಮೂಟೆನಾ? ಎಲ್ಲದೂ ಬಾಜಿ 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 ಗುಡ್ಡೆ ಹಾಕೋಬಿಟ್ಟಯ್ಯ. ಏನು ಅಲ್ಲ ಕಣೋ, ಉಪ್ಪುನ ಯಾರಾದ್ರೂ ಎಳ್ದು ಹಾಕೋತಾರೇನಲ್ಲಿ? ಊಟ ಉಣ್ಣಕ್ಕೆ ಉಪ್ಪು ಬೇಕಾದ್ರೆ. ಅಯ್ಯೋ ಈ ಮುಂಡೆ ಮಗನ್ನ. ಅಲ್ಲ ಕಣೋ, ಉಪ್ಪುನ ಯಾರನ್ನ ತಿಂತಾರೇನೋ ಅಷ್ಟೊಂದು? ಅಯ್ಯ ಹಾ ಕಮ್ಮಿ ಸಿಕ್ತಲ್ಲ, ಹಾ ಬಾಚಿ ಗುದ್ದೆ ಹಾಕೋಬಿಟ್ಟು ಹಾ ನೊಟ್ಕ ಗಾಡಿ. ಹಾ ಕಮ್ಮಿ ಸಿಕ್ಕರೆ ಮಣ್ಣು ತಿಂದ್ಬಿಡು. ಸರಿ ಹೇಳು. ನೊಟ್ಕ ಗಾಡಿ. ಅಯ್ಯೋ ನೊಟ್ಕಾ ಗಾಡಿ ಎಲ್ಲ ಕಾಣೋದು ಜಟಕಾ ಗಾಡಿ. ಕುದುರೆ ಮೇಲೆ ಬರ್ತಾ ಇರ್ತಾನೆ, ಜಟಕಾ ಗಾಡಿ ಅದು. ಅಯ್ಯ ಹಿಂದಕ್ಕೆ 5 ಮೂಟೆ ಹಿಂಗ್ ಹಾಕ್ತೆ. ಓ ತಗೊಂಡಿದ್ದ 5 ಮೂಟೆ ಅಲ್ಲಿಗೆ ಹಾಕೊಂಬಿಟ್ಟ. ಇಮ್ಮನ್ ಆಗ್ಬಿಡ್ತು. ಮತ್ತೆ 5 ಮೂಟೆ ಹಾಕ್ರೆ ಮತ್ತೆ ಇನ್ನೇನ್ ಮಾಡ್ತದ ಅದು? ತಿರ್ಗಾ ಅದೆಲ್ಲನೂ ಕಿತ್ತು ಮುಂದಕ್ಕೆ ಹಾಕ್ದೆ. ಓ ಅದನ್ನೆಲ್ಲ ಕಿತ್ ಮುಂದಕ್ಕೆ ಹಾಕದ? ಮುಂಬಾರ ಆಯ್ತು. ಮತ್ತೆ ಇನ್ನೇನಾಯ್ತದ? ಅದು ಹಂಗೆ ಆಗೋದು. ಈಗ ಒಂದು ಕೆಲಸ ಮಾಡೋಣ ಅಂದ್ಬಿಟ್ಟು ತೆಗೆದು ಮೊದ್ದಿಕ್ಕೆ ಹಾಕ್ಬಿಟ್ಟೆ. ನೊಟ್ಕ ಗಾಡಿ ನೊಟಕ. ಏನ್ ಮಗನೋ ನೀನು, ಹಿಂದಕ್ಕೂ ಬೇಡ ಮುಂದಕ್ಕೂ ಬೇಡ, ಮಧ್ಯದಾಗ ಹಾಕೊಂಡ್ಬಿಟ್ಟ ಪುತ್ತಕ್ ಅಂದ್ಬಿಡ್ತಾ. ಸರಿ ಆಮೇಲೆ ಏನ್ ಮಾಡ್ದೆ? ಹೆಂಗ್ ಮಾಡೋದು ಅಂದ್ಬಿಟ್ಟು ನೋಡ್ದೆ. ಹೆಂಗ್ ಮಾಡೋದೀಗ? ಅಲ್ಲಿ ಒಂದು ಹೈನಿತ್ತು. ಏನದು ಅಂತ ಹೋಯ್ತದಲ್ಲ ಈ ತುದ್ದಕ್ಕೆ. ಏನು ಅದು? ಐನು. ಅದು ಏನ್ ಐಲೋ? ಅದು ಐನೋ? ನೀನ್ ಐಲೋ? ಅದು ಐನೋ? ಹೇಳು. ಐಲ್ ಗೊತ್ತಿಲ್ವನಯ್ಯ? ಗೊತ್ತಿಲ್ಲ ಹೇಳು. ಇಟ್ಟು ಉದ್ದ ಏನೋ ಶಬ್ದ ಮಾಡ್ಕೊಂಡು ಹೋಗುತ್ತಲ್ಲ ಅದು? ಐಲು. ಓ ಐಲು. ಅದಕ್ಕೇನ್ ಮಾಡ್ದೆ ನೀನು? ತಗೊಂಡೋಗ ಹಾಕ್ದೆ. ಏನ್ನ? ಉಪ್ಪ ಇಲ್ಲ 5 ಮೂಟೆ. ಓ ಇಲ್ಲಿಂದ ತೆಗೆದು ಅಲ್ಲಿಗೆ ಮುಡ್ಕೊಂಡಿಲ್ಲ ಗಾಡಿ. ಓ ಇಲ್ಲಿ ಮುಡ್ಕೊಂಡಿದ್ದ ಅಲ್ಲ ಹಾಕದ? ತಗೊಂಡೋಗ ಅಲ್ಲ ಹಾಕ್ದೆ. ಓಹೋ ಇಟ್ಟು ದೂರ ವೈ ಅಂತ ಹೋಯ್ತು. ಪಂಚರ್ ಆಗ್ಬಿಡ್ತು. ಐಲ್ ಪಂಚರ್ ಆಗೋಗ್ಬಿಡ್ತಾ? ಐಲ್ ಪಂಚರ್ ಆಗೋಗ್ಬಿಡ್ತಾ? ಲೇ 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 ಅಲ್ಲ ಕಣೋ, ಎಲ್ಲಾದ್ರೂ ಐಲ್ ಪಂಚರ್ ಆಗದ್ ಕೇಳಿದ್ಯಾನಲ್ಲಿ? ಮಂತ ಅಲ್ಲಿಗೆ ಹೋಗ್ಬಿಟ್ಟು ಹಂಗೆ ನಿಂತ್ಕತ್ತಲ್ಲ. ಅದು ಐಲಲ್ಲ ಕಣೋ, ಅದು ಅಲ್ಲೇ ನಿಂತ್ಕೊಳ್ಳುತ್ತೆ. ಅದು ಯಾವಾಗ್ಲೂ ಅಲ್ಲೇ ನಿಂತ್ಕೊಂಡಿರುತ್ತೆ. ನಾನು ಪಂಚರ್ ಆಗ್ಬಿಡ್ತಾನೋ ಅಂದ್ಬಿಟ್ಟು ಅಯ್ಯೋ ಮುಂಡೆದೆ ಅವೆಲ್ಲನೂ ಒತ್ಕೊ ಬಂದು ಹಾ ಇನ್ನೊಂದು ಗಾಡಿ ಒಲಿಕ್ ಹಾಕಲ್ಲ ಅಂತ ನೋಡ್ತಿದ್ದೆ. ಅಲ್ಲಿ ಒಬ್ಬ ಬಯ್ಯ ಈ ಪುಳಕ್ ಅಂತ ನೀನೊಳಕ್ ಮುಳುಗ್ತಿದ್ದ. ಓ ನೀರೊಳಗೆ ಮುಳುಗ್ತಿದ್ದ. ಸರಿ ಸರಿ ಸರಿ. ಏನ್ ಮಾಡ್ದೆ? ನೀನೇನ್ ಮಾಡ್ದೆ? ಇವನೇನೋ ಬುದ್ಧಿವಂತ ಕೇಳೋಣ ಅಂದ್ಬಿಟ್ಟು ಕೇಳ್ದ? ಅಯ್ಯ ಹಿಂಗೆ ಕೇಳ್ದ? ಅವನೇನ್ ಮಾಡ್ದ? ಈ ನದಿ ಎಲ್ಗೋಯ್ತದೆ ಅಂದೆ. ಎಲ್ಗೋಯ್ತದೆ ಅಂದಪ್ಪ? ನಿಮ್ಮ ಅವ್ವನ್ ಕೊನೆ ಒಳಕ್ ಹೋಯ್ತದೆ ಅಂದ. ನಿಮ್ಮ ಅಮ್ಮನ ಕೊನೆಗೆ ಹೋಯ್ತದೆ ಅಂದ. ನಾನ್ ತಗೊಂಡು ಉಪ್ಪೆಣ್ಣೆ ತುರ್ದೆ. ಅಯ್ಯ ಬಂತ ಏನು ಉಪ್ಪು? ಎಲ್ ಸುರ್ದೆ? ಎಲ್ ಸುರ್ದು? ನದಿ ಒಳಿಕೆ. ಎಲ್ಲಿ ಬರುತ್ತೆ ಅಂತ ಹೇಳಿದ್ನು? ನಿಮ್ಮ ಕೊನೆ ಒಳಿಕೆ. ಯಾರ ಕೊನೆ ಒಳಗೆ? ಯಾರ ಕೊನೆ ಒಳಗೆ? ಅಲ್ಲ ಕಣೋ, ನೀರ್ಗೆ ಹಾಕರೆ ನಿಮ್ಮ ಅಮ್ಮನ ಕೊನೆಗೆ ಬರ್ತದೇನು? ಅದಕ್ಕೆ ನಮ್ಮ ಮವಿಲ್ಲ ಅಂತ ನಂಗೆ ಮಾಡ ವೆಂಕಟರಮಣ ಅಂತ ನಾ ದುಡ್ಡಂತ ಪಾಳ ಬೈಂತಿ ಪೀಡ್ ಮುಣ್ಣ ಕೊಡುಕು. ಅಯ್ಯ ಎಂದಕ್ರ ಪುಟ್ಟವು ನಾ ಕಡುಪಳು. ಆಮೇಲೆ ಅಯ್ಯ ನೀನ್ ಬಣ್ಣೆ ತತ್ತಿದ್ದಲ್ಲ, ಬಣ್ಣೆ
ಬಣ್ಣೆ ಬೆಣ್ಣೆ ಬೆಣ್ಣೆ. ನೀನು ಬರೀ ಈಟಿಟೆ ತಗೊಂಬತ್ತಿದ್ದಲ್ಲ, ಹಾ ನೀನು ಯಾವಾಗಲೂ ನಂಗೆ ಹೊಡಿತೀಯಲ್ಲ, ಓ ಬುದ್ಧಿವಂತ ಅಂತ ತೋರಿಸ್ಬೇಕು ಅಂದು. ಓ ಬುದ್ಧಿವಂತ ಆಗ್ಬಿಟ್ಟೆ ನೀನು. ನಾನು ಹೊಡೆದು 2 ಚೀಲ ಬೂಸ ತಗೊಂಡು ಹೋಗ್ಬಿಟ್ಟು ಹಾ ಅಮ್ಮಿಗೆ ಹಾಕದೆ. ಎಲ್ಲ ಹಾಕಿದೆ. ಅಮ್ಮೆ 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 ಅಯ್ಯ ಅಮ್ಮೆ ಎಲ್ಲ ಕಣ ಎಮ್ಮೆ. ಅಯ್ಯ ಗುಗು ಎಮ್ಮೆ ಕಾಣೋದು. 2 ಚೀಲ ಹಾಕ್ತೆಯ. 2 ಚೀಲ ಹಾಕ್ದ. ನಾನು ಹಿಂದಕ್ಕೆ ಬಂದ್ಕೊಂಡು ನಿನ್ ಕಾಯ್ಕೊಂಡು ಕೂತ್ಕೊಂಡೆ. ಹಾ ಬಾಯಿ ತಕ್ಕೊಂಡು ಕೂತ್ಕೊಂಡಿದ್ದೇನೋ, ಹುಚ್ಚೆ ಹೋಯ್ತೇನೋ. ಬಕೀತು ಬಕೀತು ಓ ಬಕೀಟ್ ಹಿಡ್ದ ತಗದು ಮಡಗ್ದೆಯ. ಹಾ ಬಂಡೆಯ ಹಾ ತಪ್ಪ 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 ಹಾ. 3 ಬಕೆಟು ಬೆಣ್ಣೆ. ಅಯ್ಯ ಹಾ ನೀನ್ ತರೋ ಬಣ್ಣೆ ಹಾ ಬೆಳ್ಳಗಿತ್ತು. ಹಾ ನಾನ್ ತಂದದ್ದು ಯಾಕೆ ತೂದ್ಗಿತ್ತಲ್ಲ. ಹೌದಲ್ವಾ? ಸ್ವಲ್ಪ ಈ ಕಡೆಗೆ ಬಾ. ಬೆಣ್ಣೆ ಹೆಂಗಿತ್ತು ನಾನ್ ತಂದಿದ್ದು? ಬೆಳ್ಳಗೆ. ನೀನ್ ತಂದಿದ್ದು ಹೆಂಗಿತ್ತು? ತೂರ್ಗೆ. ಕೇಳಿದ್ರೆ ಎಲ್ರು ಈ ಮುಂಡೆ ಮಗನಿಗೆ ಏನ್ ಮಾಡ್ಬೇಕು ನಾನು ಇವಾಗ? ನಾನೇನ್ ಒಳ್ಳೆ ಓದಿಸ್ತೀಯೋ? ಬೆಣ್ಣೆನ ಕಡದು ಬೆಣ್ಣೆ ತೆಗಿತಾರೆ ಕಣೋ. ಅದ್ ಹಿಂದ್ಗಡೆ ಹಿಡಿದ್ರೆ ಸಗಣಿ ಕಾಣಲೇ. ಕರ್ಮ ಕರ್ಮ ನಂದು ಕರ್ಮ. ಮುಂದೇನಾಯ್ತು ಹೇಳೋ? ಎಲ್ಲನೂ ಕಳ್ಕೊಂಡಾದ್ಮೇಲೆ ಇನ್ನೇನ್ ತಿಕ್ತದೆ. ನಮ್ಗೆ ಒಳ್ಳೆ ಕಥೆ ಆಯ್ತು ನನಗೆ. ಅಲ್ಲ ಕಣೋ, ಚಿಂತಾಮನೆಗೆ ಹೋಗಿ ಅಕ್ಕಿ, ಮೆಣಸಿನ್ಕಾಯಿ, ರಾಗಿ, ಜೋಳ ಎಲ್ಲ ತಗೊಂಬ ಅಂತೇಳಿ ದುಡ್ಡು ಕೊಟ್ಟಿದ್ದೆ. ಆಯ್ತಾ? ಬರೇ ಏನು ತಂದೆ ಅಂದೆ ನೀನು? ಬೆಣ್ಣೆ ತಂದೆ, ಉಪ್ಪು ತಂದೆ, ಮಂಡಕ್ಕಿ ತಂದೆ. ಮಂಡಕ್ಕಿ ಏನಕ್ಕೆ ತಿಂದೆ ನೀನು? ಪಿಂಡ ಏನಕ್ಕೆ ತಗೊಂಬಂದ ಅದನ್ನ? ನೀನು ವೆಂಕಟ ಸಬ್ಬಿ ತಿನ್ನ ಅದಕ್ಕೇನೋ? ಹಾ ಹಾ ಅಲ್ಲಿ ಬಿಟ್ಬಿಡ ನೋಡಿ. ವೆಂಕಟ ಸಬ್ಬಿ ಅಂದ್ಬಿಟ್ರೆ 32 ಈ ಅಂತ ಬಿಟ್ಬಿಡ್ತಾನೆ. ಲೇ ನಿಮ್ಮ ಅಮ್ಮ ಸುಬ್ಲಕ್ಷ್ಮಿ ಅದು ಯಾವತ್ನಲ್ಲಿ ಎತ್ತಲೋ 12 ತಿಂಗಳಿಗೆ ನಿನ್ನ. ಸರಿ ನೋಡು, ಎಲ್ಲರೂ ವ್ಯಾಪಾರ ಮಾಡ್ತವ್ರೆ. ನಾವು ಶೆಟ್ರು, ನಾವು ಬೆಳಗ್ಗೆನೆ ಎದ್ದು ವ್ಯಾಪಾರ ಮಾಡಬೇಕು. ಅಂಗಡಿ ಬಾಗಿಲು ತೆಗಿ, ಅಂಗಡಿ ಬಾಗಿಲು ತೆಗಿ. ಕೀಲಿ ಕೀಲಿ. ಅಯ್ಯ ಅಯ್ಯೋ ಏನೋ ಅದ್ರೊಳಕ್ಕೆ ಹಿಂಗ ಹಾಕ್ಬಿಟ್ಟು ಎಲ್ಲ ಅದು ಏನ್ ಹಿಂಗ ಹಾಕ್ಬಿಟ್ಟು ಹಿಂಗೆ ಹಿಂಗೆ ಅಂತವ್ ನೀವನು. ಇದ್ರೊಳಕ್ಕೆ ಹಿಂಗ ಹಾಕ್ಬಿಟ್ಟು ಹಿಂಗ ಅಂತಾರಲ್ಲ. ಓಹೋ ಚಾಪ್ಲೇಮ್ರ. ಓ 18 ನಿನ್ನ ಹತ್ರ ಕೊಟ್ನಲ್ಲೋ. ನನ್ನ ಹತ್ರ ನೋಡ್ ಸರಿಯಾಗಿ ಪುಟ್ಕೋಸಿ ಎಲ್ಲ ಇಟ್ಕೊಂಡಿರ್ತೀಯ ನೋಡು. ಅಯ್ಯ ಇಲ್ವೇನೋ ಪುಟ್ಕೋಸಿ ನೋಡು ಸರಿಯಾಗಿ. ನೀನು ಯಾವಾಗಲೂ ಅಲ್ಲೇ ಇಟ್ಕೊಳ್ಳೋದು. ಸಿಕ್ತಾ? ಚಿಕ್ಕಿಂದಿ. ಏ ನನ್ನ ಮಗನು ಪುಟ್ಕೋಸಿ ಎಲ್ಲ ಯಾರನ್ನ ಇಟ್ಕೊಂತಾರೇನೋ. ಸರಿ ಬಾಗಿಲು ತೆಗಿ, ಬಾಗಿಲು ತೆಗಿಬೇಕಾದ್ರೆ ನೋಡಲಿ ದೇವ್ರ ನೆನಿಬೇಕು. ನಾನು ಹೇಳ್ಕೊಟ್ಟಂಗೆ ಹೇಳು. ಬೇಡು ಕುಂಡಳವಾಡ ಏಳು ಕುಂಡಲ ವಾಣ. ಲೇ ಕೋಪ ಬಂದ್ಬಿಡುತ್ತೆ. 7 ಕುಂಡಲವಾಡ, 7 ಕುಂದಳವಾಡ, ವೆಂಕಟರಮಣ, ಅಂಕಟರಮಣ. ಕೋಪ ಬರ್ಬೇಡ. ವೆಂಕಟರಮಣ, ವೆಂಕಟರಮಣ. ಇವತ್ತು ನಮ್ಮ ಅಂಗಡಿಗೆ ಯಾವತ್ತು? ಚೆನ್ನಾಗಿ ವ್ಯಾಪಾರ ಆಗ್ಲಿ. ಎಲ್ಲನೂ ಹಂಗಂದೆ ಅಂದ ಹೇಳ್ದ. ಇಲ್ಲೇ ಹೇಳ್ಕೊಂಡು. ಸರಿ ತೆಗಿ ತೆಗಿ. ಅಯ್ಯ ತೆಗ್ದೇನೋ? ಏನೋ ಇದು ಸಾಮಾನುಗಳೆಲ್ಲ ಅಲ್ಲೆಲ್ಲೇ ಬಿದ್ದಿದೆ. ಏನ್ ಮಾಡ್ಕೊಂಡಿದ್ಯೋ? ಅಂಗಡಿ ವ್ಯಾಪಾರ ಮಾಡ್ಬೇಕಾರೆ ಯಾರ್ಯಾರು ಸಾಮಾನು ಯಾರು ಕಿತ್ಕೊಂಡು ಹಾಕೈತದ ಅವಲ್ಲೆಲ್ಲ ಇರ್ತಾವಪ್ಪ. ಅಷ್ಟು ಗೊತ್ತಿಲ್ಲ ಹೇಗೆ ಮುಂಡೆ ಮಗನಿಗೆ. ಹೌದು. ಅಯ್ಯ. ಇವತ್ತು ವ್ಯಾಪಾರಕ್ಕೆ ಯಾರು ಬರ್ಲಿಲ್ವೇನೋ? ಅಯ್ಯೋ ವ್ಯಾಪಾರಕ್ಕೆ ಬರ್ಲಿಲ್ಲ ಅಂದ್ರೆ ಮತ್ತೆ ಹೆಂಗೋ ಮಾಡೋದು ನಾವು? ಮಣ್ಣು ತಿನ್ನೋದು. ಮಣ್ ತಿನ್ನದ? ಅಲ್ಲ ತಿನ್ಸೋದು. ಮಣ್ ತಿನ್ಸದ? ಸರಿ ವ್ಯಾಪಾರಕ್ಕೆ ಯಾರು ಬರ್ತಾರಪ್ಪ ಇವಾಗ? ಯಾರು ವ್ಯಾಪಾರಕ್ಕೆ ಬರ್ರಪ್ಪ. ಇಲ್ಲ ನೀವು ಬಾಯಿಗೆ ಮಣ್ಣು ಹಾಕ. ಅಲ್ಲ ಅವ್ರು ತಲೆ ಬೋಳ್ಸ್ಕೊಳಕ್ ಒಂದು ಬೀಜ ಮಡಿಕೊಂಡವನೇ ದಂಡಪಾಲ. ಅಪ್ಪ ನೀನ್ ಇರೋದು ನೋಡಿದ್ರೆ ತಪ್ಪು. ಯಾರು ವ್ಯಾಪಾರಕ್ಕೆ ಬರ್ತಾ ಇಲ್ಲ. ಯಾರಾದ್ರೂ ಬರ್ರಪ್ಪ ಅಂದ್ರೆ ಒಬ್ರು ವ್ಯಾಪಾರನೇ ಬರ್ತಿಲ್ವಲ್ಲೋ? ಏನೋ ಮಾಡೋದೀಗ? ನಾನು ಮನೇಲಿ ನಿಂತ್ಕೊಳ್ಳೋಣ. ಮನೇಲಿ ನಿಂತ್ಕೊಂಡ್ಬಿಡನಂತೀಯ? ಮನೇಲಿ ಮನೇಲಿ ನಿಲ್ಲಲ್ಲ ಕಣೋ, ಮರೇಲಿ ಮರೇಲಿ. ಅಯ್ಯೋ ನಿನ್ ನಾಲ್ಗೆಗೆ ದರ್ಬೆ ಹಾಕಿ ಸುಡ. ನಡಿ ಈ ಕಡೆ ಬಾ.
ಯಾನ ಬರ್ರಿ ವ್ಯಾಪಾರಕ್ಕೆ ಬನ್ನಿ ಸ್ವಾಮಿ ಬನ್ನಿ. ನೋಡು ನೀನ್ ಇಲ್ಲೇ ಇರು. ನಮಸ್ಕಾರ 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 ರಂಗಣ್ಣವ್ರಿಗೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಈ ಕಡೆ ಬಹಳ ದಿವಸ ಆಯ್ತು ನೋಡಿ, ಈ ಕಡೆ ಬಂದ್ಬಿಟ್ಟಿದ್ರೆ. ಯಾರ ಹಂಗಂದ್ರು ಸೆಟ್ರು ನೊಣ ಹೊಡಿತಾ ಕೂತವ್ರೆ, ಮಾತಾಡ್ಸ್ಕೊಂಡ್ ಬನ್ನಿ ಅಂತ. ನೊಣ ಹೊಡಿಯಕ್ ನೀವು ಬಂದ್ರಾ? ನಾವಿಲ್ಲಿ ಕೆಲಸ ಕೊಡ್ತಾ ಇಲ್ಲ ಯಾರಿಗೂ ಇಲ್ಲಿ. ಅಲ್ಲ ಸ್ವಾಮಿ, ನಮ್ಮ ಮನೆಯೊಳಗೆ ಕಾರ್ಯ ಇತ್ತು. ಏನಾನ ಒಂದ್ ಸ್ವಲ್ಪ 100 ರೂಪಾಯಿ ದುಡ್ಡು ಕೊಡ್ತೀರಾ? 100 ರೂಪಾಯಿ ಬೇಕಾ? ನೋಡಿ ಸ್ವಾಮಿ, ಕೊಡಬೇಕು ಅಂತ ನನಗೂ ಆಸೆನೆ. ಆದ್ರೆ ಏನ್ ಮಾಡ್ತೀರಾ, ಈ ನನ್ನ ಮಗನ್ನ ವ್ಯಾಪಾರಕ್ಕೆ ಅಂತ ಕಳಿಸಿದ್ರೆ ಎಲ್ಲ ತಗೊಂಡೋಗಿ ಆ ಕಡೆ ಎಲ್ಲೋ ನೀರಿನಲ್ಲಿ ಹಾಕಿ ಈ ಕಡೆ ಅರ್ಧ ಹಾಕಿ ಏನೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಈಗ ನನ್ನ ಹತ್ರ ಒಂದ್ ಪೈಸಾನೂ ಇಲ್ಲ ಸ್ವಾಮಿ. ಏನಾನ ಮಾಡ್ಕೊಡಿ ಸೆಟ್ರೆ. ಏನ್ ಮಾಡೋದು? ಏನಾನ ಒಡವೆ ಗಿಡವೆ ಇಟ್ಕೊಂಡಿದ್ದೀರೇನು? ಸ್ವಾಮಿ ಅದೇ ಈ ಉಂಗ್ರ ಐತೆ అదే రారా ఇక్కడ. అయ్యా వీడికి డబ్బులు కావాలంట. వీడి దగ్గర ఉంగరం ఉందంట. నాకేను తెలీదు ఈ ఉంగర మాత్రం గొంతు. ఉంగర ఉందేమ్రా? ఉంగర అదే ఉంగర. ఉంగర తెలిసిందా? దాన్ని ఉరం పెట్టి చూడు, తీసుకొని పో. ఎక్కడ చూడు? ఉరం పెట్టి చూడురా, బాగుందా? అది కాగే బంగారనా ಒಳ್ಳೆ బంగారనా ನೋಡಿ ಎತ್ಕೊಂಡೋಗ ಆ ಕಡೆ. అంటే ಎತ್ಕೊಂಡೋಗ. ಗಣೇಶುರ್ಕ ನೋಡ ಸರಿಯಾಗಿ ನೋಡ್ಕೊಳ್ಳ. ಏನ್ ನನ್ನ ಮಗನ್ ನೀನ್ ಗೊಂಡೆ ಸುರ್ಕ ಅನ್ನೋದು? ನಡಿ ನಡಿ. ಇಲ್ಲಿದೆ ನೋಡು, ಇಲ್ಲಿದೆ ಕೊಡೋ. ಅದಲ್ಲ ಕಣೋ, చూడండి చూడు, బాగా ಹೊರపెಟ್ಟು చూడు. ಇರ್ರಿ 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 ನೀವು చూಡ್ರ. ಇರ್ರಿ ಇರ್ರಿ ಇರ್ರಿ. ಏನು ಆಗಲ್ಲ ರೀ, ಏನು ಆಗಲ್ಲ, ನೀವು చూಡ್ರ. ಏನು ಆಗಲ್ಲ ರೀ. ಅಲ್ಲ ನೀ ಅಂದಾಗೆ ಏನಕ್ಕೆ ಬೇಕಾಗಿತ್ತು ನಿಮ್ಗೆ ದುಡ್ಡು ಇವಾಗ? ಅದೇ ಸ್ವಾಮಿ, ನಮ್ಮ ಮನೆಗೆ ನಮ್ಮ ಮಾವರ್ದ ಕಾರ್ಯ ಇತ್ತು, ಅದಕ್ಕೆ ಒಂದು 100 ರೂಪಾಯಿ ಬೇಕಾಗಿತ್ತು. 100 ರೂಪಾಯಿನಾ? ನೋಡ್ತೀನಿ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಬರೇ ಹೀರಾಕಲ್ಲ, ನೀನು ಹೋಗಿ ಮಾತಾಡ್ತಾ ಇರು, ನಾನು ನೋಡ್ತೀನಿ. 5 ರೂಪಾಯಿ ನಾನು ನೋಡ್ತಾ ಇರ್ತೀನಿ. ಸರಿಯಾಗಿ ಮಾತಾಡ್ಸೋಣ. ತೀಡು ತೀಡು ಮಾತಾಡ್ತಾ. ಗಣೇಶುರ್ಕ ಅಯ್ಯ, ನಿಮ್ಮ ಅಪ್ಪನ ಹತ್ರ ಹೇಳಿದ್ದೀನಿ ಕಣ. ಅಪ್ಪ ನಾನು, ನಾನು ನಪ್ಪ. ನೀನು ನಿಮ್ಮ ಅಪ್ಪನೇ, ನಾನು ಬರಲ್ಲ ಅಲ್ಲಿ. ನಾನು ಅದೇ ಕೊಟ್ನಲ್ಲ, ನಾನು ಅಪ್ಪ. ಅಪ್ಪ ನೂತನ ಮಗನೇ, 7 ಗಂಟೆ ಕೇಳು, ಉಂಗ್ರ ಕೊಟ್ನಲ್ಲ. ನಾನು ಮಲ್ಲಿ ಮಲ್ಲಿ. ಬಂದೆ 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 ಬಂದೆ. ఏంట్రా మాట్లాడావా? చెప్పు. రా ఇక్కడ. ನೋಡಿ ರಂಗಣ್ಣರೇ, ನೀವು 100 ರೂಪಾಯಿ ಕೇಳ್ತೀರಾ? ಇದು ಅಂತ ಬಂಗಾರ ಅಲ್ಲ, ಇದು ಹಳೆ ಬಂಗಾರ. ಒಂದು 5 ರೂಪಾಯಿ ಕೊಡ್ಬೋದು ಅಷ್ಟೇ. ಸ್ವಾಮಿ ಅಲ್ಲ ರೀ, ಮೊನ್ನೆ ಮದುವೆ ಒಳಗೆ ನಮ್ಮ ಅತ್ತೆ ಹಾಕಿದ ಸ್ವಾಮಿ, ಕೋಲಾರ ಚಿನ್ನ ಇದು. అంత బాగలేదు కదమ్రా ఇది. అయ్యా నువ్వు అక్కడే ఉండరా. ನೋಡಿ ನನ್ನ ಮಗ ಹೇಳ್ತಾನೆ ಇದು ಸರಿ ಇಲ್ಲ, ಬೇಕಾದ್ರೆ 5 ರೂಪಾಯಿ ಕೊಡ್ಬೋದು ಅಂತಾನೆ. ಇಲ್ಲ ಇಲ್ಲ 5 ರೂಪಾಯಿ ಕೊಡ್ಬೋದು. ಬೇಕಾ ಬೇಡವಾ? ಬೇಕಾ ಬೇಡವಾ? ಬೇಕಾದ್ರೆ ತಗೊಳ್ಳಿಲ್ಲ ಅಂದ್ರೆ ಹೋಗ್ತಾ ಇರಿ. ಸರಿ ಸರಿ ಕೊಡ್ತೀನಿ ಇರು. ನೋಡಿ ನಾನು ಮರ್ತ್ಬಿಟ್ಟಿದ್ದೆ, ಚಿಲ್ಡ್ರೆ ನನ್ನ ಹತ್ರನೇ ಇತ್ತು ನೋಡಿ. ಈಗ ನನ್ನ ಹತ್ರ ನೋಡಿ ಈ 2 ರೂಪಾಯಿ ಇದೆ ನನ್ನ ಹತ್ರ. ಈಗ 2 ರೂಪಾಯಿ ಇದೆ. ಇದೆಷ್ಟು ಹೇಳಿದ್ ನೀವು? 5 ರೂಪಾಯಿ ಹೇಳಿದ್ದು ಅಲ್ವಾ? ನಾನು ನಿಮಗೆ 2 ರೂಪಾಯಿ ಕೊಟ್ಟಿದ್ದೀನಿ. ಈಗ ನನ್ನ ಮಗ ಒಳಗಡೆ ಇದ್ದಾನೆ, ಅವನಿಗೆ ಹೇಳಿ ಕಳಿಸ್ತೀನಿ, ಅವನು 3 ರೂಪಾಯಿ ಕೊಡ್ತಾನೆ ನಿಮಗೆ. ತಗೊಳ್ತೀರಾ? ಆಯ್ತು. ఒరే ఆది రారా ఇక్కడ. ఎక్కడ? ఇక్కడ రారా. నేను 2 ఇచ్చిండాను, నువ్వు 3 ఇచ్చిడి. 3 ఇచ్చిడి ಚಿಲ್ಲರೆ ಎಲ್ಲ. ಆರ ఇక్కడ ಚಿಲ್ಲರೆ ಅಂತ ಹೇಳ್ಬಿಟ್ಟು 2 ರೂಪಾಯಿ ಕೊಟ್ಟು 1 ರೂಪಾಯಿ ಇಸ್ಕೊಂಡು ಬಂದ್ಬಿಡು, ಕಳಿಸ್ಬಿಡು. ಅಯ್ಯ ನಿಮ್ಮ ಅಪ್ಪ ಹೇಳ್ದ, ನಿಮ್ಮ ಅಪ್ಪ 2 ಕೊಟ್ಟವ್ರೆ, ನೀನು 3 ಅಂತ ಕೊಡು. ಈ ಬಾಳೆಹಣ್ಣು ತಪ್ಪೆ ತಪ್ಪೆ ತಪ್ಪೆ. ಬಾಳೆಹಣ್ಣು ತಪ್ಪೆ ಕೇಳ್ತಾರೆ, ನೀನು ಉಪ್ಪಾಗಿರ್ತದೇನ? ತಿನ್ನ ತಿನ್ನ. ಅಲ್ಲ ನಿಮ್ಮಪ್ಪ 2 ಕೊಟ್ಟವನೆ, ನೀನು 3 ಕೊಡು. 3 2 ಕೊಡು. ಅಲ್ಲೋ ಈ 3 ಕೊಡ್ತೀನಿ, 2 ಕೊಡು. ತಗೊಳಪ್ಪ. ನಾನು ಎತ್ಕೊಡ್ಬೇಕ? ಅದೇ ನಿಮ್ಮಪ್ಪ 2 ಕೊಟ್ಟವ್ರೆ, ನೀವು 3 ಕೊಡ್ಬೇಕಪ್ಪ. ನಮ್ಮ ಅಪ್ಪ 2 ಕೊಟ್ಟವ್ರೆ, ನಮ್ಮ ಅಪ್ಪಂತಿದ್ದವೆ 2. ನಾನು ಎತ್ಕೊಡ್ಬೇಕು? 2ರಲ್ಲಿ ಕಳ್ಕೊಂಡ್ರೆ ನೊಂದಯ್ಯ. 3 ಕೊಡ್ಬೇಕು.
ತಗೋ ಒಂದು. ಏ ಬಾರ ಇಲ್ಲ ಅಲ್ಲ ಕಣೋ. ನಮ್ಮ ಅಪ್ಪ ಇಟ್ಕೊಂಡೆಯ 2 ಹೇಳ್ತಾನೆ. ಹಾಂ ಇನ್ನು ಉಳಿದ್ರೆ ಎಷ್ಟಯ್ಯ? 3. 3ರಲ್ಲಿ 2 ಹೋದ್ರೆ ಇಷ್ಟಯ್ಯ. ಇನ್ನೊಂದಯ್ಯ ಅದನ್ನ ಕೊಟ್ರು. ಏ ಏ ಏನ್ರಿ ಅದು ನಿಮ್ದು ಗಲಾಟೆ? ಹಾ ಹಾ ನೀವು 2 ಕೊಟ್ರ. ಹೌದು. ಆ 2 ನಿಲ್ಸ್ಕೊಂಡ ಹಾ ಕೊಡ್ತೀನಿ ಅಂತ ಹೇಳಿ ಒಂದು ಕೈಗೆ ಇಟ್ಬಿಟ್ಟು ಎಲ್ಲ ಸೊಲಿಗೆ ಹೋಗು ಅಂತ ಹೇಳ್ತಾನೆ. ಅಲ್ಲ ರೀ, ನಾನು 2 ಕೊಟ್ನಾ, ಅವನು ಒಟ್ಟು 3 ಕೊಟ್ನ. ಇವಾಗ ಅವಾಗ 2 ಎಷ್ಟು ಆಯ್ತು? 3 2 ಎಷ್ಟು ಆಯ್ತು? ಮತ್ತೆ ಲೆಕ್ಕ ಸರಿಯಾಗಿದೆ ತಾನೆ? ಮತ್ತೆ ನನ್ನ ಮಗ ಗೊಂಡೆ ಸುಲ್ಕ ಅಂತಿದ್ದೀರಾ? 1 ರೂಪಾಯಿ ಕೊಟ್ಟವ್ರೆ. ಅದಲ್ಲ ಅಲ್ಲ ರೀ, ನಾನು 2 ಕೊಟ್ನಾ, ನನ್ನ ಮಗ ಎಷ್ಟು ಕೊಟ್ಟ ರೀ? ಒಂದರಿ ಕೊಟ್ಟಿದ್ದು. 3 ಕೊಟ್ನಲ್ರಿ, ನಾನು 2 ಕೊಟ್ಟೆ, ಅವನು 1 ಕೊಟ್ಟ, 3 ಕೊಟ್ನಾ ರೀ? ನಾನು 2 ಕೊಟ್ಟೇನ್ರಿ, ಅವ್ನು 3 ಕೊಟ್ಟೇನ್ರಿ. 2 3 5 ಆಯ್ತಾ? 3 2 5 ಆಯ್ತಾ? ಮತ್ತೆ ಇನ್ನೇನು? ನಡೀರಿ ಸುಮ್ಮನೆ, ನಡೀರಿ ಸುಮ್ಮನೆ. ಬರೀ ಆದಿ ರಾರಾಯ್ಕ ಏನ್ರ ನಾವು ಕೊಟ್ಟೇಶ್ವರ ದೂರ ಕೂಡಿದ್ದೀನಿ, ಬಿಡ್ಬಾದೀನಿ. ಇವತ್ತು ಏನೋ ಒಳ್ಳೆ ದಿನ ಅಂತ ಕಾಣುತ್ತೆ ಕಣ. ಇದ್ದಿದ್ ಪದ್ದಿದ್ದ ಹಳೆ ಸರ್ಕಗಳೆಲ್ಲ ವ್ಯಾಪಾರ ಆಗೋಗ್ಬಿಟ್ಟಿದೆ. ಏನ್ ಅಂತ ಒಂದು ಒಳ್ಳೆ ದಿನ ಅಂತ ಕಾಣುತ್ತೆ. ಇರ್ಲಿ, ಬಾಗ್ಲಾಕು. ಮನೆಗೆ ಹೋಗಿ ಮಾತಾಡೋಣ. ಆಯ್ತಾ? ಬಾಗ್ಲಾಕು. ಬಿಡು. ಯಾಕೋ ಏನಾಯ್ತು? ಅಯ್ಯೋ, ಬಾಗ್ಲ ಹಾಕು ಅಂದಲ್ಲ. ಹೌದು, ಹಾಕಕ್ ಹೋದ್ರೆ ದಪ್ಪ. ಏನು ತೊಡೆ ಯಾರ್ದು? ಉದ್ದ. ಯಾರ್ದು? ಅದ್ಯಾರನ್ ಕೂತವ್ ನೋಡು. ಯಾರದು? ಯಾರೋ ಕೂತವ್ ನೋಡು. ಅಳ್ಬೇಡ, ನಾನು ಇದೀನಿ. ನೋಡೋಣ ನಡಿ. ನಿನಗೇನು ಆದ್ರೆ ನಾನು ಇಲ್ಲೇ ಇರ್ತೀನಿ. ನಿಂಗೊಂದೇ ಬೀಜ. ಅದಕ್ಕೆ ನಾನು ಮುಂದೆ ಕಳಿಸ್ತೀನಿ. ನಡಿ. ಯಾರದ್ ನೋಡ? ನಡಿ. ನಿಂಗ್ ತಲೆ ಬಳಸ್ಕೊಳ್ಳರು. ನೀನೇ ಹೊಡಿಯಪ್ಪ. ನಡಿ, ನೀನೇ ಒದೀತೀನಿ ಮತ್ತೆ. ನಡಿ. ಇಲ್ಲಿ ಇರು. ನಡಿ. ಅಲ್ಲಿ ನೋಡು. ಯಾಕೋ ಏನ್ ಹಿಂಗ ಆಗ್ತದೆ? ಏನೋ ಅದು? ಅದನ್ನ ಕತ್ತಿ ಕಣೋ. ಕತ್ತಿ ಇಟ್ಕೊಂಡವ್ರ? ಓ, ಯಾರವರು? ನಂಗಾಕ್ಲ ನೀನವಾಗ ನೋಡಪ್ಪ. ನಾನು ನೋಡ್ಲಾ? ಸರಿ ಇರು, ನಾನು ವಿಚಾರಿಸ್ತೀನಿ. ಇಲ್ಲೇ ಇರ್ಬೇಕು ನೀನು. ಏನು ನನ್ನನ್ನು ಭಯ ಬೀಳ್ಸ್ಬೇಡ ಕಣೋ. ಮುಂಡ ಬಿಡ್ತಾಳೆ. ಯಾರು? ಹಬ್ಬ ಪಡ್ಕೊಂಡ್ರೆ ಏನೂ ಆಗಲ್ಲ. ಇರೋ, ನಾನು ಹೋಗಿ ಮಾತಾಡ್ತೀನಿ. ಮೆಲ್ಗೆ ಹೋಗ್ತೀನಿ, ನಾನು ಭಯ ಬೀಳ್ಸ್ಬೇಡ ನೀನು. ಹೋಗ್ಲಾ? ಮೆಲ್ಕ್ ಹೋಗ್ಲೇನೋ? ಮಕ್ಕಳ ಮನೆ ಮಲ್ಲವಂತ ಕೈತಲ್ಲ ಹಂಗ ಅದೆಲ್ಲ ಹೇಳ್ಬೇಡ ಕಣೋ. ಮನೆ ತಗೆ ಕೆಲಸ ಕರಿಯಕ್ಕೆ. ಯಾರಿದು? ಈತನನ್ನು ನೋಡಿದರೆ ಉತ್ತಮ ಪುರುಷನಂತೆ ಕಾಣುತ್ತಿದೆ. ಈತನು ನಮ್ಮ ಜಗಳಿಯ ಮೇಲೆ ಬಂದು ಕುಳಿತಾಕ್ಷಣ ನಮ್ಮ ಅಂಗಡಿಯಲ್ಲಿದ್ದಂತಹ ಸರಕುಗಳೆಲ್ಲ ವ್ಯಾಪಾರವಾಗಿದೆ. ಓಹೋ, ವಿಚಾರಿಸಿ ನೋಡುತ್ತೇನೆ ಯಾರಿರಬಹುದೆಂದು. ಅಯ್ಯ, ತಾವು ಯಾರು? ತಾವು ಇಲ್ಲಿ ಬಂದು ನನ್ನ ಜಗಳಿಯ ಮೇಲೆ ಕೂರಲು ಕಾರಣವೇನು? ತಮ್ಮ ನಾಮಾಂಕಿತವಾದರೂ ಏನು? ಹೇಳುವೆನು. ನನ್ನ ದೇಶವಾದರೂ ಬಹಳ ದೂರ. ಕೆಲವಾರು ಕೆಲಸ ಕಾರ್ಯದ ಮೇಲೆ ಇಲ್ಲಿಗೆ ಬಂದಿರುವೆನು. ನಾನಾದರೂ ಕ್ಷತ್ರಿಯನು. ಓಹೋ, ವಿನಾರಂಭರಾವಿಡು ಕ್ಷತ್ರಿಯರಂತೆ.
ಛತ್ರಿ ಛತ್ರಿ ಕಾದ್ರ ಆತರ ನಮ್ ಜಮಿ ಕತ್ತಿ ಏಯ್ ಛತ್ರಿ ಕಾದ್ರ ಮಹಾರಾಜರು ಕ್ಷತ್ರಿಯರು ಯುದ್ಧಂ చేస్తారు కదా ತಿಳಿದು ಓಹೋ ತಾವು ಕ್ಷತ್ರಿಯರೇ ಹೌದು, ತಮ್ಮ ದೇಶವಾದರೂ ಬಹಳ ದೂರವಾಗಿರುವ ಬಹಳ ದೂರ ಇರುವುದು. ತಮ್ಮ ನಾಮಾಂಕಿತ ನಾಮಾಂಕಿತರು ನನ್ನನ್ನು ದೇಶಕ್ಕೆಂದು ಕರೆಯುವರು. ದೇಶಿಕನೇ ಈ ದಿನ ನಮ್ಮ ಮನೆಯಲ್ಲಿದ್ದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಮುಂದೆ ತೆರಳಬಹುದಲ್ಲವೇ? ತಮ್ಮ ಇಷ್ಟವಿದ್ದಂತೆ ಆಗಲಿ. ಒರೇ ಆದಿ ಏಯ್ ಥು! ಕೈ ತೆಗ್ಯ ಒಣ್ಣೆ ಸುರ್ಕ ಏನ್ ಚಪ್ಪಯ್ಯ ನೋಡು, ಇವನ್ನ ಕರ್ಕೊಂಡು ಹೋಗಿ ನಿಮ್ಮ ಅಮ್ಮನಿಗೆ ಹೇಳಿ, ಸುಬ್ಬಲಕ್ಷ್ಮಿಗೋ ಹಾ. ಹೇಳಿ ತಿನ್ನೋದಿಕ್ಕೆ ಉಣ್ಣೋದಿಕ್ಕೆ ಊಟ ಇಡಕ್ಕೇಳು. ತಿನ್ನೋದಕ್ಕೂ ಹಾ ಉಣ್ಣೋದಕ್ಕೂ ಹ್ಞೂ ಉಣ್ಣೋದಕ್ಕೂ ಹ್ಞೂ ಹೇಳೋಣ. ಅದೇ ನೀನು ಕುಡಿಯೋದಕ್ಕೆ ತಿನ್ನೋದಕ್ಕೆ ಅಂತೀಯಲ್ಲ, ಅದಕ್ಕೆ 2 ಸರ್ತಿ ಹೇಳಿದ್ದು ನಿನಗೆ. ಹೋಗ್, ಇಲ್ಲ ನಿನಗೆ ಅರ್ಥವಾಗಲ್ವಲ್ಲ. ಕಾಪಿನ ತಿಂತೀನಿ ಅಂತೀಯ, ಇಡ್ಲಿನ ಕುಡಿತೀನಿ ಅಂತ ಕರ್ಕೊಂಡು ಹೋಗು. ಅಯ್ಯ ಏ ಮರ್ಯಾದೆ, ಕ್ಷತ್ರಿಯರು ಕಣವರು, ಮರ್ಯಾದೆ, ಗೌರವ ಕರ್ಕೊಂಡು ಹೋಗು. ರಂಡಿ 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 ಅಂತ ಕರಿಯೋ. ಹೋಗ್ಲಿ, ರಾವಂಡಿ ಅಂತ ನಾನು ಕರಿಯೋ. ಆಯ್ತು ಸರಿ, ರಾವಂಡಿ ಅಂತ ಕರಿ. ಬನ್ನಿ. ರಾವಣ ಇಕಡ ರಾವಣ ಇಕಡ ರಾವಣ ಏ ಮರ್ಯಾದೆಗೆ ಮರ್ಯಾದೆಗೆ ಇಕಡ ರಾವಣಿ ಇಕಡ ರಾವಣಿ. ಒರೇ ಅದೇ ಅಯ್ಯ ಅಕಾಡೆಮಿ ಎಂಟ್ಲಿ ಇಡ್ಸಿಸಿ ರಾಡ ಇಕಡ. ಹಾ ಈತನನ್ನು ನೋಡಿದರೆ ಬಹಳ ಉತ್ತಮ ಪುರುಷನಂತೆ ಕಾಣುತ್ತಿದೆ. ಈತನು ಒಂದು ದಿನ ನಮ್ಮ ಜಗಲಿಯ ಮೇಲೆ ಕುಳಿತಾಕ್ಷಣ ನಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯಾಪಾರವು ಇಷ್ಟೊಂದು ವ್ಯಾಪಾರವಾಗಿರುವಾಗ ಈತನನ್ನು ನಮ್ಮ ಮನೆಯಲ್ಲಿ ಇರಿಸಿಕೊಂಡರೆ ಬಹಳ ವ್ಯಾಪಾರವಾಗುವುದು. ಇರಲಿ, ಇವನನ್ನು ಹೇಗಾದರೂ ಮಾಡಿ ಈ ದಿನ ನಮ್ಮ ಮನೆಯಲ್ಲಿ ಇರಿಸಿಕೊಳ್ಳುತ್ತೇನೆ. ಹೋಯ್ ಬಿಡ್ಸ್ಕೊಂಡ್ರಾರ. ఒరే ఎక్కడ వెళ్ళావో ఎవరు పిలుచుకొని వస్తావో ఏం చెప్పు పిలుచుకొని రారా వాటిని. మర్యాదకి రా. మర్యాదకి రా ఆ, మర్యాదకి రా ఆ. మర్యాదకి రా. ಅಯ್ಯ ಭೋಜನವಾಯಿತೆ? ನನ್ನದೊಂದು ಮಾತನ್ನು ನಡೆಸಿಕೊಡ್ಬೀಯಾ? ಈ ದಿನ ರಾತ್ರಿ ನಮ್ಮ ಮನೆಯಲ್ಲಿ ಪವಡಿಸಿತ್ತು, ಮರುದಿನ ಬೆಳಗ್ಗೆ ನೀನು ತೆರಳಬಹುದಲ್ಲವೇ? ತಮ್ಮ ಇಷ್ಟವಿದ್ದಂತೆ ಆಗಲಿ. ರೇ ಆದಿ ಬಾರೇಲೆ, ಕೋತಿ ಆಡ್ದಂಗೆ ಆಡ್ತಾನೆ, ಬಾರೇಲೆ ತಿಂದು. ಮತ್ತೆ ಆಮೇಲೆ ಮೊದಲು ಇವನ್ನ ಕರ್ಕೊಂಡೋಗಿ ನಿಮ್ಮ ಅಕ್ಕಿನ ಮನೆಗೆ ಕರ್ಕೊಂಡೋಗಿ ಬಿಡು. ಅಕ್ಕನ ಮನೆಗೆ ಬಿಡು. ಅಕ್ಕನ ಮನೆಗೆ ಬಿಡು. ಹಾ ಅದೇ ಅಕ್ಕನ ಮನೆಗೆ ಬಿಡು. ಹಂಗೆ ಬಿಟ್ಬಿಟ್ಟು ನಿಮ್ಮ ಅಕ್ಕ ಇರ್ತಾಳೆ, ನಿಮ್ಮ ಅಕ್ಕನ್ನ ವರ ಕೇಳಿದ್ರು. ಅಯ್ಯ ತೆರಳು ಬಂತಾರೆ, ಕರ್ಕೊಂಡು ಹೋಗೋ. ಏ ಕರ್ಕೊಂಡೋಗಿ ಮೊದ್ಲು ಇವ್ರು ಬಿಡೋ.
ಸಖಿ ಈ ವನವು ನೋಡಿ ಎಷ್ಟು ಮನೋಹರವಾಗಿರ್ದಲ್ಲವೇ ದೇವಿ? ಹೌದಲ್ಲವೇ ಸಖಿ? ಈ ನಮ್ಮ ಅರಮನೆಯ ಉದ್ಯಾನವನವು ಬಹಳ ಮನೋಹರವಾಗಿರುವುದಲ್ಲ? ಹೌದು ದೇವಿ. ಸಖಿ ದೇವಿ, ಅಲ್ಲಿ ನೋಡು, ಆಹಾ, ಅರಳಿ ನಿಂತ ಆ ಮಲ್ಲಿಗೆ ಪುಷ್ಪದ ಪರಿಮಳವು ಎಷ್ಟೊಂದು ಸುವಾಸನೆಯನ್ನು ಬೀರುತ್ತಿರುವುದಲ್ಲವೇ? ಹೌದು ದೇವಿ. ಸಖಿ ಅಲ್ಲಿ ನೋಡು, ಆಹಾ, ಆ ಗಿಳಿ ಕೋಗಿಲೆಗಳ ಇಂಚರವನ್ನು ಕೇಳಿದೆಯಾ? ಮನಸ್ಸಿಗೆ ಎಷ್ಟೊಂದು ಮುದವನ್ನು ನೀಡುತ್ತಿರುವುದಲ್ಲವೇ? ಹೌದು ದೇವಿ. ಸಖಿ ದೇವಿ, ಈ ವನವನ್ನು ಕುರಿತು ಇನ್ನೊಂದು ಬಾರಿ ವರ್ಣಿಸುವಳಾಗಿ. ಹಾಗೆ ಆಗಲಿ ದೇವಿ. ಶ್ರುತಿರಾಗಮಿಸಿದ ಋತುರಾಜ, ಶ್ರುತಿರಾಗಮಿಸಿದ ಋತುರಾಜ, ದೇವಿ, ಈ ವನವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಆನಂದವನ್ನುಂಟಾಗುತ್ತಿರುವುದು. ಹೌದೇ ದೇವಿ? ಸಖಿ, ನಾವು ಇನ್ನೂ ಕ್ಷಣ ಕಾಲ ಇಲ್ಲಿಯೇ ಕಾಲವನ್ನು ಕಳೆಯೋಣವೇ? ಹಾಗೆ ಆಗಲಿ ದೇವಿ. ದೇವಿ, ಅಲ್ಲಿ ನೋಡಿದ್ಯಾ ಸಖಿ? ಆಹಾ, ದೇವಿ, ಅಯ್ಯೋ, ಏನೋ ಹಾದಿ ನೋಡಿಕೊಂಡು ಬರಬಾರದೆ? ಅಪ್ಪ ಇನ್ನೊಂದು ಬೇಗ ಕರ್ಕೊಂಬ ಅಂತ. ಕರ್ಕೊಂಬ ಅಂತ? ಕರ್ಕೊಂಬ ಅಂತ. ಕರ್ಕೊಂಡ್ ಬಾ ಅಂತ? ಯಾಕೋ ಅದಿ? ಗೋಲಿ ಆಟ ಆಡುವುದಕ್ಕೇನೋ? ಹೊಲದಲ್ಲೇನೋ ಇರೋದು? ಈ ಉದ್ಯಾನವನದಲ್ಲೆಲ್ಲೋ ಬರುತ್ತೆ? ಯಜ್ಞ ಮಾಡಕ್ಕೆ. ಅದೇ ಯಜ್ಞ ಹೊಲದಲ್ಲಲ್ವೇನೋ ಇರೋದು? ಲಗ್ನಕ್ಕ? ಅಯ್ಯೋ ದೊಡ್ಡ ದೊಡ್ಡ ದೊಡ್ಡ
ಅದನ್ನು ಮೊದಲೇ ಹೇಳಬಾರದೇನೋ? ಲಗ್ನವೇ? ನಿನಗೇನು? ಯಾಕ ನನಗೆ ಕೇಳ್ದೆ ಕಣಕ್ಕ, ನಿನಗೆ ಯಜ್ಞಾಗ ಹಚ್ಚಿನ ದೊಡ್ಡನಾಗಿಲ್ಲ ಅಂತ ಅದಕ್ಕೆ ಯಜ್ಞಕ್ಕೆ ಮಾಡುವುದೇ. ಹೌದಾ, ಸರಿ, ಹಾಗಾದರೆ ನಡಿ ಹೋಗೋಣ. ಯಪ್ಪ ಎಲ್ಲೋ ಮಕ್ಕಳ ಕರ್ಕ ಮಾತಾಡಿ ಏನು ಮಾಡ್ತಿದ್ದೆ ಇನ್ನು? ಎಲ್ಲೋ ಅಕ್ಕಡ ಸೂಡು ಅದು ವೆಂಕಟ ಸುಬ್ಬಿ ಕಾಣೋ, ನಿಮ್ಮ ಅಕ್ಕ ಇಲ್ಲಿ. ಯಪ್ಪ ಅಕ್ಕ ಅಪ್ಪಾಜಿ, ಇದು ನಿಮಗೆ ನಮಸ್ಕರಿಸುವೆನು. ಮಂಗಳವಾಗ್ಲಿ. ಬೇಡ ಹೇಳಮ್ಮ. ಅಪ್ಪಾಜಿ, ನನ್ನನ್ನು ಇಷ್ಟೊಂದು ಜಾಗೃತವಾಗಿ ಕರೆಸಲು ಕಾರಣವೇನು ಅಪ್ಪಾಜಿ? ಅಮ್ಮ ಆಲೋಳಿಕೆ, ನನ್ನ ಮಾತ್ರ ಇಲ್ಲ. ಈ ದಿನ ಯಜ್ಞ ನಮ್ಮ ಮನೆಗೆ ಒಬ್ಬ ದೇಶಿಕನೊಬ್ಬನು ಬಂದಿದ್ದನಮ್ಮ. ಆತನನ್ನು ನೋಡಿದರೆ ಬಹಳ ಉತ್ತಮ ಪುರುಷನಂತೆ ಕಾಣುತ್ತಿರುವುದು. ಆತನಾದರೂ ಕ್ಷತ್ರಿಯನಾಗಿದ್ದಾನೆ. ಆತನ ಗುಣಲಕ್ಷಣಗಳನ್ನು ಕಂಡರೆ ಬಹಳ ಅದೃಷ್ಟವಂತನಂತೆ ಕಾಣುತ್ತಿದೆ. ಆತನು ನಮ್ಮ ಜಗಲಿ ಮೇಲೆ ಬಂದು ಕೂತಾಕ್ಷಣ ನಮ್ಮ ಮನೆಯಲ್ಲಿದ್ದಂತ ನಮ್ಮ ಅಂಗಡಿಯಲ್ಲಿದ್ದಂತ ಎಲ್ಲಾ ಸಾಮಾನುಗಳು ವ್ಯಾಪಾರವಾಗಿ ಬಿಟ್ಟಿದೆ. ಆದ್ದರಿಂದ ಆತನನ್ನು ನಿನಗೆ ಕೊಟ್ಟು ವಿವಾಹ ಮಾಡೋಣ ತೀರ್ಮಾನವನ್ನು ಮಾಡಿದ್ದೇನೆ. ನಿನ್ನ ಅಭಿಪ್ರಾಯವೇನಮ್ಮ? ಅಪ್ಪಾಜಿ, ಈ ನಿಮ್ಮ ಅಭಿಪ್ರಾಯವು ಪ್ರತಿ ಹೆಣ್ಣು ಮಗಳ ತಂದೆಯ ಅಭಿಪ್ರಾಯದಂತೆ ಇದೆ. ಆದರೂ ಸಹ ಅಪ್ಪಾಜಿ, ಯಾರೋ ಓರ್ವ ಪುರುಷನನ್ನು ಕಂಡ ಮಾತ್ರಕ್ಕೆ ಆತನ ಹಿನ್ನೆಲೆಯನ್ನು ತಿಳಿದುಕೊಳ್ಳದೆ, ಆತನ ಗುಣ ನಡತೆಯನ್ನು ಪರೀಕ್ಷಿಸದೆ ನಾನು ಹೊರಿಸುವಂತೆ ಇಲ್ಲ ಅಪ್ಪಾಜಿ. ಅದು ನನ್ನ ಮನಸ್ಸಿಗೆ ಕಷ್ಟವಾಗುತ್ತಿರುವುದು. ಆದ್ದರಿಂದ ಆತನನ್ನು ನಾನು ಪರೀಕ್ಷಿಸುವೆನು. ಅನಂತರ ನನ್ನ ಮನಸ್ಸಿಗೆ ಸರಿ ಅನಿಸಿದರೆ ನಾನು ಆತನನ್ನು ಒರೆಸುವೆನು. ದಯಮಾಡಿ ಇದಕ್ಕೆ ನೀವು ಒಪ್ಪಿಗೆಯನ್ನು ನೀಡಬೇಕು ಅಪ್ಪಾಜಿ. ಖಂಡಿತವಾಗಲೂ ತಾಯಿ, ನಿನ್ನ ಇಷ್ಟದಂತೆ ಆಗಲಿ. ಅಪ್ಪಾಜಿ, ಹಾಗಾದರೆ ಈ ದಿವಸ ಆ ದೇಶಿಕನನ್ನು ನನ್ನ ಚಂದ್ರಶಾಲೆಗೆ ಕಳುಹಿಸಿಕೊಡಿ. ನಾನು ಆತನ ಗುಣಲಕ್ಷಣ ನಯ ವಿನಯಗಳನ್ನು ಪರೀಕ್ಷಿಸಿ ಅನಂತರ ನನ್ನ ಅಭಿಪ್ರಾಯವನ್ನು ತಮಗೆ ತಿಳಿಸುವೆನು ಅಪ್ಪಾಜಿ. ಹಾಗೆ ಆಗಲಿ, ಹಾಗೆ ಆಗಲಿ. ನಡಿಯಮ್ಮ. ಪ್ರಿಯಾದಿ ಏನ್ರ ತಿಂಟ ಉಂಡಾವ ಅಕ್ಕಡ. ಯಪ್ಪ ನಂಗೂ ಯಜ್ಞ ಮಾಡು. ಅಯ್ಯೋ, ನಿನಗೆ ಯಜ್ಞ ಅಲ್ಲಿ ಬೇರೆ ಮಾಡ್ತೀನೋ, ಬೆಂಕಿ ಜೊತೆ ಮಾಡ್ತೀನಿ. ನಿನಗೆ ಇವ್ರ ಜೊತೆ ಬೇಡ. ಈಗ ನಿನ್ನ ಮಗಳಿಗೆ ಮಾಡ್ತೀವಿ. ಹ್ಞೂ, ನನ್ನ ಮಗಳಿಗೆ ಮಾಡ್ತೀನಿ. ನಿನಗೆ ಬೇಕಾದ್ರೆ ವೆಂಕಟ ಸುಬ್ಬಿ ಜೊತೆ ಮಾಡ್ತೀನಿ ಅಂತೆ. ವೆಂಕಟ ಸುಬ್ಬಿ ಇದ್ದಾಳ? ನಾನು ನೋಡ್ಕೊತೀನಿ ಹೋಗು. ನೋಡಿದ್ಯಾ ವೆಂಕಟ ಸುಬ್ಬಿನ? ನೋಡ್ಕೊತೀನಿ. ಆಡಿದ್ಯಾ ಅವಳ ಜೊತೆ? ನಾನು ನೋಡ್ಕೊತೀನಿ. ಆಡ್ತೀಯಾ? ಈಗ ಒಂದು ಕೆಲಸ ಮಾಡು, ಆ ದೇಶಿಕ ಇದ್ದಾನಲ್ಲ ಅವನು ಕರ್ಕೊಂಡೋಗಿ ನಿಮ್ಮ ಅಕ್ಕನ ಚಿತ್ರಶಾಲೆಯಲ್ಲಿ ಬಿಟ್ಬಿಟ್ಟ. ಯಾಕೋ 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 ಏನಾಯ್ತು? ಏನಾಯ್ತು ನಿನಗೆ? ನೋಡ್ಬೇಡ ಕಣೋ. ಅಕ್ಕನ ಚಿತ್ರಶಾಲೆ ಅರಮನೆ ಒಳಗೆ ತಕೊಂಡೆ ಬಿಟ್ರೆ ಏನು ಆಗಲ್ಲ ಕಣೋ. ಅವನು ನಿಂತರ ದಂಡ ಮುಡ್ಡೆ ಗಂಡ ಅಲ್ಲ, ಅವನು ಬುದ್ಧಿವಂತ. ಅವನು ನಿಮ್ಮ ಅಕ್ಕ ನಿನಗಿಂತ ಬುದ್ಧಿವಂತಳು. ನೀನು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ ಬಾ, ಸರಿನಾ? ನೋಡು ಮನಿ. ನೋಡ್ ಬನ್ನಿ ನೀನು. ನೋಡು ಮನಿ. ತುಬಿ ತುಬಿ ನಮ್ಮ ಅಪ್ಪ ಕಡೆಗೆ ಹೋದ. ಅಯ್ಯೋ, ನನಗೆ ಕರ್ದಿದ್ದೇನು ಅಂತ. ಅದೇ ನಮ್ಮ ಅಕ್ಕಗೆ ನಮ್ಮ ಅಪ್ಪ ಯಜ್ಞ ಮಾಡ್ತಾವನೆ. ಯಾ ಯಜ್ಞ ಅಂತ? ನಾನು ಇನ್ನು ಆಗದ ಕುಚ್ಚ 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 ಯಜ್ಞ ಯಜ್ಞನ ಲಗ್ನನ ಹಿಂಗಂದ್ರೆ? ನೀನಂದ್ರೆ ಚಂದ, ನಾನಂದ್ರೆ ಚಂದ. ಆಯ್ತು ಹಾಡು. ಆಯ್ತು ಆಯ್ತು ಆಯ್ತು.
ಸುಸ್ತಾಯ್ತೆ ನೀನೊಂದು ಪದ ಆಡ್ಬೋದಲ್ಲ. ಅಯ್ಯೋ ಎಂತದ ಡಾನ್ಸ? ಎಂತದೋ ಒಂದು ಆಡಂಗೆ. ಅತಿ ಮಧುರ ಬಂತು. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯ ರಾಗ. ನಾನು ಏನು 3 ಜನ್ಮ ಎತ್ತು ಬಂದ್ರು ಅತಿ ಮಧುರ ಬಿಡಕ ಉತ್ತರ ಕಣಪ್ಪ ಉತ್ತರ ನಮ್ಮ ಅಪ್ಪ ಇನ್ನು ಹಂಗೆ ಆಗ್ತಾನೆ. ನಾನು ಒಂದಡಕ್ಕೆ ತೂತಾಗೋದೆ ಹಾಕಲ ಕಣಪ್ಪ. ಇನ್ನೊಂದು ತೋದ್ಪೋ ತಾಡಿದ್ರೆ ತೊಂಟೆಲ್ಲ ಬಿದ್ದೋಗೋದು. ಮೊದಲು ತೊಂಟೆ ಉಳ್ತ್ಕೋಬೇಕು ಮುಂದಿನ ದಿನಕ್ಕೆ. ಬರೇನಾ ನಗ್ನ ಮಾಡಿದ್ಮೇಲೆ ತೊಂಟ ಬೇಕು. ಮೀತೆ ಉದ್ವಾಗ್ಲಿ ಪುದಯ ಇನ್ಮೇಲೆ ಉತ್ಕತದೆ ಮೀತೆ. ಬರೇನಾ ಪ್ರೇಮದ ಪೂಜಾರಿ ಬರೆಯ ಅವರಿಗೆ ಹೇಳಿದ್ದು ನಂದಾಗೋಯ್ತಲ್ಲ. ಬರೆಯ ಇದು ನಮ್ಮ ಅಕ್ಕಂದು ಅವರ ಮನೆ ದೊಡ್ಡದು ಚಿತ್ರಶಾಲೆ ಯಾರೋ ಮನೆ ಅಂತಾರದು. ಜಪಾನ ನೋಡ್ಬೇಕು. ನಮ್ಮ ಅಕ್ಕ ಕಳಿಸ್ತೀನಿ. ನೀನು ಇಲ್ಲ ಕುತ್ಕೊಂಡು ಎಣಿಸ್ತಾರೆ ಬೇರೆ ಎಣಿಕೆ ಕರೆ ನಮ್ಮ ಅಕ್ಕನ ಮುಟ್ಟಕ್ಕೆ ಬಿಟ್ಬಿಡ್ತೀನಿ. ಅನ್ನ ಗುನ್ನ ಕುಟ್ಬಿಡ್ತೀನಿ. ಏನು ಮುಟ್ಟಂಗಿಲ್ಲ. ಹಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಂಗೆ ಸುಮ್ಮನೆ ಹಾಗೆ ಆಗಲ್ಲ. ಈ ವೈಶ್ಯನ ಅರಮನೆಯು ಎಷ್ಟು ಸೌಂದರ್ಯ ರಮ್ಯವಾಗಿರೋದು. ಏನು ಚಿತ್ರವಾಗಿರುವುದು ವಚನ ನಾನು ನೋಡೆ ಇಂದ್ರಭವನ ನಾನು ನೋಡೆ ಇಂದ್ರಭವನ ಎನಿಸಿದೋ ಮನಗೆ ಎನಿಸಿದೋ
ಬಾಬು ನನಗೆ ವಶನ ಬಾಬು ನನಗೆ. ಏನಾಶ್ಚರ್ಯ! ಈ ವೈಶ್ಯನ ಅರಮನೆಯು ವೈಶ್ಯನ ಗೃಹವನ್ನು ನೋಡುತ್ತಿದ್ದರೆ ಇಂದ್ರನ ಭವನಕ್ಕಿಂತಲೂ ಅತಿಶಯವಾಗಿ ಕಾಣುತ್ತಿರುವುದು. ಇದು ಏನು ಕನಸೋ ಅಥವಾ ನೆನಸೋ ಒಂದು ನನಗೆ ತಿಳಿಯದಂತಾಗಿರುವುದಲ್ಲ ಶ್ರೀ ಶನೇಶ್ವರ. ಶ್ರೀಹರಿ, ಇದು ಎಲ್ಲವೂ ನಿನ್ನ ಲೀಲೆ ಎಂದೇ ಕಾಣುತ್ತಿರುವುದು. ಸೇರಲೆಂದು ಬಾರಿ ಸೇರಲೆನಿದೆ ಕಾರಣವಿದು ಬಾರಿ ಗೃಹದಿ ಕಾಣ ಶ್ರೀಹರಿ ಸೇನಿ ಮಾಯಬಹುದು ಸೇನಿ ಮಾಯಬಹುದು ಎನಿಸಿ ತೋರ್ಪುದೆನ್ನ ಮನಗೆ ಎನಿಸಿ ತೋರ್ಪುದೆನ್ನ ಮನಗೆ ಏನಿ ಚಿತ್ರವಾಗಿ ವೈಶನ ಗೃಹವು ಮನಗೆ. ಪರಮಾತ್ಮ, ನನಗಾದರೂ ಬಹಳ ದಿವಸಗಳಿಂದಲೂ ಅನ್ನಾಹಾರ ಇಲ್ಲದ ಕಾರಣ ಈ ವೈಶ್ಯನ ಮನೆಯಲ್ಲಿ ಪುಷ್ಪಕರವಾದ ಭೋಜನವಾಗಿತ್ತು. ನನಗಾದರೂ ಬಾಳವಾಗಿ ನಿದ್ರೆಯು ಬಾಧಿಸುತ್ತಿರುವುದು. ಇದು ಮುಂದೆ ಕಾಣುವ ಅಂಶ ತುಳುಪಿದ ಮೇಲೆ ಮಲಗಿ ಈ ಶ್ರಾಂತಿಯನ್ನು ಪಡೆದುಕೊಳ್ಳುವೆನು. ನನ್ನ ತಂದೆಯು ಹೇಳಿದ ಸುಂದರಾಂಗನು ಈತನೇ. ನನ್ನ ತಂದೆಯು ಹೇಳಿದ ಹಾಗೆ ಈತನು ಬಹಳ ಸುಂದರವಾಗಿರುವನು. ಈತನೊಡನೆ ಮಾತನಾಡೋಣವೆಂದರೆ ಈತನು ಮಲಗಿ ನಿದ್ರಿಸುತ್ತಿರುವನಲ್ಲ. ಏನು ಮಾಡಲಿ? ನೋಡುವೆ ಎಂದಿಗೆ ಪ್ರಿಯನ ಸುಂದರವಾಗಿರುವನು. ಏನು ಮಾಡಲಿ? ಈತನೊಡನೆ ಮಾತನಾಡಿ ಈತನ ಸಮಾಚಾರವನ್ನು ತಿಳಿದುಕೊಳ್ಳೋಣವೆಂದರೆ ಈತನು ಗಾಢವಾದ ನಿದ್ರೆಯನ್ನು ಮಾಡುತ್ತಾ ಮಲಗಿರುವನಲ್ಲ. ಏನು ಮಾಡಲಿ? ಇರಲಿ, ನಾನು ಮತ್ತೊಂದು ಗಾನವನ್ನು ಪಾಡಿ ಈತನನ್ನು ಎಚ್ಚರಿಸುವೆನು. ಮನಸೋತೆನೋ ನೆಲ್ಲ
ಬಾರದೆ? ನಲ್ಲ ಸುಂದರಾಂಗ, ಏನು ಮಾಡಲಿ? ನಾನು ಎಷ್ಟು ಹಾಡಿದರೂ ಸಹ ಈತನು ಎಚ್ಚರನಾಗಲೇ ಇಲ್ಲವಲ್ಲ. ಓ ನಲ್ಲನೆ ಸವಿ ಮಾತೊಂದ ನುಡಿವೆಯ, ನನ್ನ ಪ್ರಾಣ ಎಂದಿಗೂ ನಿನ್ನ ಬಿಡೆನು ಎಂದಿಗೂ. ನಾನು ಎಷ್ಟೇ ಹಾಡಿದರೂ ಸಹ, ನರ್ತನವನ್ನು ಮಾಡಿದರೂ ಸಹ ಈ ಸುಂದರಾಂಗನು ಎಚ್ಚರವಾಗುತ್ತಿಲ್ಲವಲ್ಲ. ಇರಲಿ, ಈತನು ಎಚ್ಚರಾಗುವವರೆಗೂ ನಾನು ಕಾದು ಕುಳಿತು ಈತನನ್ನು ಮಾತನಾಡಿಸಿಕೊಂಡೇ ಹೋಗುವೆನು. ಏನು ಮಾಡಲಿ, ನನಗಾದರೂ ನಿದ್ರೆಯು ಗಾಢವಾಗಿ ಬಾಧಿಸುತ್ತಿರುವುದು. ಇರಲಿ, ನಾನು ಕ್ಷಣಕಾಲ ಮಲಗಿ ನಿದ್ರಿಸಿ ಆನಂತರ ಈತನನ್ನು ವಿಚಾರಿಸುವೆನು. ಓಹ್, ಈ ಮುತ್ತಿನ ಆಹಾರವು ನನಗೆ ಮೊನಗಲು ತೊಂದರೆಯನ್ನು ಕೊಡುತ್ತಿರುವುದು. ಇರಲಿ, ಇದನ್ನು ಈ ಗೂಟಕ್ಕೆ ಹಾಕಿ ನಂತರ ನಿದ್ರಿಸುವೆನು. ಇದೇ ಸಮಯ ಬೆನಗೆ ದುರ್ಲ ವಿಕ್ರಮನ ಹೊರಗೆ ತಿಳಿಯಲು ಇದೇ ಸಮಯ ಬೆನಗೆ ದುರುಳ ವಿಕ್ರಮನ ಬಲಗೆ ತಿಳಿಯಲು ಇದೇ ಸಮಯ ಬೆನಗೆ ಪರಾಕಷ್ಟವೇ ನಿದ್ರೆಯಾದ ಇರುತ್ತಲಿರುವ ಪರಾಕಷ್ಟವೇ ನಿದ್ರೆಯಾದ ಇರುತ್ತಲಿರುವ ಇದೇ ಸಮಯ ಬೆನಗೆ ದುರುಳ ವಿಕ್ರಮನ ಬಲಗೆ ತಿಳಿಯಲು ಇದೇ ಸಮಯ ಬೆನಗೆ ಚಿತ್ರಪಣದಿ ಬರುತ್ತಿರುವ ಹಂಸಗೆ ಜೀವ ಕಲೆಯನ್ನು ತುಂಬುವ ಮುನ್ನ ಚಿತ್ರಪಣದಿ ಬರುತ್ತಿರುವ ಹಂಸಗೆ ಜೀವ ಕಲೆಯನ್ನು ತುಂಬುವ ಮುತ್ತಿನೋರವ ನುಂಗುವ ಹೊರದಾಳು ಮುತ್ತಿನೋರವ ನುಂಗುವ ಹೊರದು ತೋರ್ಪಡಿಪನ ಹೊರಮುನಿಗೆ ತೋರ್ಪಡಿಪನ ಹೊರಮುನಿಗೆ ತೋರ್ಪಡಿಪನ ಹೊರಮುನಿಗೆ ಇದೇ ಸಮಯ ಬೆನಗೆ ದುರುಳ ವಿಕ್ರಮನ ಒಳಗೆ ತಿಳಿಯಲು ಇದೇ ಸಮಯ ಬೆನಗೆ ಇದೇ ಸಮಯ ಬೆನಗೆ ಮದಾಂಧನಾದ ವಿಕ್ರಮನು ನಂದಯ್ಯ ಶೆಟ್ಟಿಯ ಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಸವಿದು ಮನಸೋ ಇಚ್ಛೆ ಆಲೋಲಿಕೆಯ ಚಿತ್ರಶಾಲೆಯ ಮಣಿ ಮಂಚವನ್ನೇರಿ ಸುಖ ನಿದ್ರೆಯನ್ನು ಗೈಯುತ್ತಿರುವೆನು. ಮದಾಂಧ, ನಿದ್ರಿಸು ನಿದ್ರಿಸು, ಇದರ ಹಿಂದೆ ಕಣ್ಣೀರನ ಕಥೆ ಇರುವುದೆಂದು ನಿನಗೆ ತಿಳಿಯದು. ಆಲೋಲಿಕೆಯಾದರೂ ತನ್ನ ಮುತ್ತಿನ ಹಾರವನ್ನು ಈ ಅತ್ತಿಯ ಗೂಟಕ್ಕೆ ನೇತು ಹಾಕಿ ನಿದ್ರಿಸುತ್ತಿರುವಳು. ನಾನೀಗಲೇ ಆ ಹಂಸ ಪಕ್ಷಿಗೆ ಜೀವ ಕಲೆಯನ್ನು ತುಂಬಿ ಅತ್ತಿಯ ಗೂಟದ ಮೇಲೆ ಕುಳಿತು ಒಂದೊಂದೇ ಮುತ್ತುಗಳನ್ನು ನುಂಗುವಂತೆ ಮಾಡುವೆನು. ಈ ದೃಶ್ಯವನ್ನು ಈ ಮದಾಂಧನಾದ ವಿಕ್ರಮನಿಗೆ ತೋರ್ಪಡಿಸಿ ಮುಂದೆ ಘೋರ ಶಿಕ್ಷೆಯನ್ನು ವಿಧಿಸುವಂತೆ ಮಾಡುವೆನು. ಬಲಂಬಲಿರ ಬಾಪುರ ವಿನೋದವೀಗ ತೋರುವೆ, ಬಲಂಬಲಿರ ಬಾಪುರ ವಿನೋದವೀಗ ತೋರುವೆ, ತಮಾಷೆಯನ್ನು ಮಾಡುವೆ, ವಿನೋದವನ್ನು ತೋರುವ ತಮಾಷೆಯನ್ನು ಮಾಡುವೆ. ಯಾರು ಬರೆಯದಂತ ಮಾಯವನ್ನು ನಾನು ಕಲ್ಪಿಸಿ, ಯಾರು ಹರಿಯದಂತ ಮಾಯವನ್ನು ನಾನು ಕಲ್ಪಿಸಿ ಮಹಾದಾದ ವಿಕ್ರಮವೇ ಘೋರ ಶಿಕ್ಷೆ ವಿಧಿಸುವೆ. ಮಹಾದಾದ ವಿಕ್ರಮವೇ ಘೋರ ಶಿಕ್ಷೆ ವಿಧಿಸುವೆ.
ಏನಾಶ್ಚರ್ಯ, ನಾನು ಈ ಚಿತ್ರಶಾಲೆಗೆ ಬರುವಾಗ ನನ್ನ ಜೊತೆಯಲ್ಲಿ ಯಾರೂ ಇರಲಿಲ್ಲ. ಈಗ ನೋಡಿದರೆ ಒಬ್ಬ ಸೌಂದರ್ಯವತಿಯೊಬ್ಬಳು ಈ ನನ್ನ ಚಿತ್ರಶಾಲೆಯಲ್ಲಿ ಮಲಗಿರುವಳಲ್ಲ. ಏ ಶ್ರೀಹರಿ, ಇದರಿಂದ ಮುಂದೆ ಯಾವ ಅನರ್ಥಕ್ಕೀಡಾಗುವುದು ಕಾಣದಂತಾಗಿರುವುದಲ್ಲ ಪರಮಾತ್ಮ. ಹೇ ಚಿತ್ರಾಂಶವೇ, ನಿಲ್ಲು ನಿಲ್ಲು. ಆ ಶ್ರೀಹರಿ, ಶ್ರೀಹರಿ, ಏನಿ ಭಯಂಕರ ಶೋಧನೆಯೋ ಮುಂದಾವ ಅನರ್ಥಕ್ಕೀಡಾಗುವುದು ಕಾಣನೋ. ಪರಮಾತ್ಮ, ಇಲ್ಲಿ ನಡೆದ ವಿಚಾರವನ್ನು ಯಾರಿಗಾದರೂ ಹೇಳಿದರೆ ನಂಬುವ ಮಾತೆ? ನಂಬಲು ಅಸಾಧ್ಯಕಾರವಾದ ಒಂದು ಸತ್ಯ ಘಟನೆಯು ನನ್ನ ಕಣ್ಣೆದುರಿಗೆ ನಡೆದು ಹೋಗಿತ್ತಲ್ಲ. ಈ ಚಿತ್ರಪಟದಲ್ಲಿರುವ ಹಂಸ ಪಕ್ಷಿಯು ಜೀವಕಳೆಯನ್ನು ಹೊಂದಿ ಇಲ್ಲಿ ಇರುವ ಮುತ್ತಿನಾರದ ಮುತ್ತನ್ನು ಒಂದೊಂದಾಗಿ ನುಂಗಿ ಪುನಃ ಇದಕ್ಕೆ ಆಯ್ಕೆ ಆಗಿತ್ತಲ್ಲ. ಶನಿರಾಜ, ಇದು ಎಲ್ಲವೂ ನಿನ್ನ ಲೀಲೆ. ಶ್ರೀಹರಿ, ಕಷ್ಟ ಕೊಡುವವನು ನೀನೇ, ಕೊಟ್ಟ ಕಷ್ಟವನ್ನು ಪರಿಹರಿಸುವನು ನೀನೆ. ನನಗಾದರೂ
ಬಾಳವಾಗಿ ನಿದ್ರೆಯು ಬಾಧಿಸುತ್ತಿರುವುದು. ನಾನು ಕ್ಷಣ ಕಾಲ ನಿದ್ರಿಸುವೆನು. ಓಹ್, ಬೆಳಗಾಗಿರುವುದು. ಸೂರ್ಯನು ಆಗಲೇ ಉದಯಿಸಿರುವನು. ಇದೇನು, ನಾನು ಬಂದಾಗಲೂ ಸಹ ಈತನು ಮಲಗಿ ನಿದ್ರಿಸುತ್ತಿರನು, ಈಗಲೂ ಸಹ ಮಲಗಿರುವನಲ್ಲ. ಏನು ಮಾಡಲಿ, ಇರಲಿ. ನಾನು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಆನಂತರ ಈತನನ್ನು ವಿಚಾರಿಸುವೆನು. ಓಹೋ, ನಾನು ಮಲಗುವಾಗ ನನಗೆ ತೊಂದರೆಯಾಗುವುದೆಂದು ಈ ಗೂಟದಲ್ಲಿ ನನ್ನ ಮುತ್ತಿನ ಹಾರವನ್ನು ಹಾಕಿದ್ದೆನು. ಎಲ್ಲಿ ಈ ಗೂಟದಲ್ಲಿ ಹಾಕಿದ್ದ ನನ್ನ ಮುತ್ತಿನ ಹಾರವು ಕಾಣುತ್ತಿಲ್ಲವಲ್ಲ, ಏನಾಯಿತು? ಇರಲಿ, ಈತನನ್ನೇ ಎಚ್ಚರಿಸಿ ವಿಚಾರಿಸುವೆನು. ಸುಂದರಾಂಗ, ಸುಂದರಾಂಗ, ಇಲ್ಲವೋ ಸುಂದರಾಂಗ? ಯಾರು? ಏನಾಯಿತು? ಸುಂದರಾಂಗ, ನನ್ನ ಮುತ್ತಿನ ಹಾರವನ್ನು ಕೊಡುವಿರಾಗಿ? ಏನು? ನಿನ್ನ ಮುತ್ತಿನಾರ ಎಲೆ ಸೋಡಿಸಿ ನಿನ್ನ ಮುತ್ತಿನಾರವೇ? ಹೌದು. ನಾನೇನು ಬಲ್ಲೆನು? ಸುಂದರಾಂಗ, ನಾನು ಈ ಚಿತ್ರಶಾಲೆಗೆ ಬಂದಾಗ ನೀವು ಮಲಗಿ ನಿದ್ರಿಸುತ್ತಿದ್ದೆ. ಆದ ಕಾರಣ ನಾನು ಕ್ಷಣಕಾಲ ಇಲ್ಲಿ ನಿದ್ರಿಸುತ್ತಿದ್ದೆನು. ಮುತ್ತಿನ ಹಾರವು ನನ್ನ ಕೊರಳಿನಲ್ಲಿ ಹೊತ್ತುವುದೆಂದು ಈ ಗೂಟಕ್ಕೆ ನೇತು ಹಾಕಿ ಮಲಗಿದ್ದೆನು. ಈಗ ಅದು ಕಾಣುತ್ತಿಲ್ಲ. ಅಂದ ಮೇಲೆ ನೀವೇ ಅದನ್ನು ತೆಗೆದುಕೊಂಡಿರಬಹುದಲ್ಲವೇ? ಎಲೆ ಸೋಡಿಸಿ ನಿನ್ನ ಮುತ್ತಿನಾರವನು ನಾನೇನು ಬಲ್ಲೆನು? ಇಲ್ಲವೋ ಸುಂದರಾಂಗ? ಇದ್ದವರು ನಾವಿಬ್ಬರೇ ಅಂದ ಮೇಲೆ ಕದ್ದವರಾರು? ಸುಮ್ಮನೆ ನನ್ನನ್ನು ಕಾಡಿಸದೆ ನನ್ನ ಮುತ್ತಿನ ಹಾರವನ್ನು ಕೊಡು. ಎಲೆ ಎಲೆ ಕನ್ಯಾಮಣಿ, ಇದ್ದವರು ನಾವಿಬ್ಬರೇ, ಮುತ್ತಿನಾರವನ್ನು ಕದ್ದವರು ಆ ಶ್ರೀಹರಿಯೇ ನಿರ್ಧರಿಸಬೇಕು. ನೋಡು, ಸುಮ್ಮನೆ ನನ್ನನ್ನು ಕಾಡಿಸಬೇಡ, ನನ್ನ ಕೋಪವನ್ನು ಕೆರಳಿಸಬೇಡ. ನನ್ನ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಆಗುವ ಅನರ್ಥವೇ ಬೇರೆಯಾಗುವುದು. ಹೇಳಿದನು ಕೇಳು. ಕೊಡು ಪ್ರಿಯ ನನ್ನ ಒಡವೆ, ಕೊಡು ಪ್ರಿಯ ನನ್ನ ಒಡವೆ, ತಡ ಮಾಡದೀಗ ನೀನು, ಕೊಡು ಪ್ರಿಯ ನನ್ನ ಒಡವೆ. ಎಲ್ಲವೋ ಸುಂದರ? ಎಲೆ ಸೋಡಿಸಿ ಕಪಟವಿದಲ್ಲ ಕೇಳೆ ಕುಪಿತ ಕಾಳೆ
ಸುಮ್ಮನೆ ನನ್ನನ್ನು ಕಾಡಿಸಬೇಡ. ನನ್ನ ಮುತ್ತಿನ ಹಾರವನ್ನು ಕೊಟ್ಟು ನೀನು ಸುಮ್ಮನಿರುವುದೇ ಕ್ಷೇಮ, ಇಲ್ಲವಾದರೆ ಪರಿಣಾಮವು ನೆಟ್ಟಗಿರುವುದಿಲ್ಲ. ಯೋಚನೆ ಮಾಡೋ ಸುಂದರಾಂಗ. ಎಲೆ ಸೋಡಸಿ, ನಿಜ ನನ್ನ ಕಣ್ಣೆದುರಿಗೆ ನಡೆದ ವಿಚಾರವನ್ನು ಹೇಳುವನು ಕೇಳುವಳಾಗ. ಇದು ಆ ಚಿತ್ರಪಟದಲ್ಲಿರುವ ಹಂಸಪಕ್ಷಿಯು ಜೀವಕಳೆಯನ್ನು ಹೊಂದಿ ನೀನು ನೇತುವಾಗಿರುವ ಆ ಮುತ್ತಿನಾರದ ಮುತ್ತನ್ನು ಒಂದೊಂದಾಗಿ ಕಿತ್ತು ತಿಂದಿದ್ದನ್ನು ಪಾಪಿಯಾದ ಈ ಕಣ್ಣಾರೆ ನುಡಿದನು. ಇದು ಆ ಶ್ರೀಹರಿಯ ಪಾದ ಸಾಕ್ಷ್ಯಾಣಿ, ಸತ್ಯವಾದ ವಿಚಾರ. ಬಹಳ ಚೆನ್ನಾಗಿರುವುದು ಈತನ ಕಥೆಯು. ಸುಂದರಾಂಗ, ಸುಮ್ಮನೆ ನನ್ನ ಕೋಪವನ್ನು ಪಿತ್ತವನ್ನು ನೆತ್ತಿಗೇರಿಸಬೇಡ. ಇದ್ದ ವಿಚಾರವನ್ನು ಹೇಳಿರುವೆನು. ಹಾಗಾದರೆ ಇರಲಿ, ನನ್ನ ತಂದೆಯವರನ್ನೇ ಕರೆದು ನಿನಗೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡಿಸುವೆನು. ಅಪ್ಪಾಜಿ, ಅಪ್ಪಾಜಿ, ಬೇಗನೆ ಬರುವಿರಾಗಿ ಅಪ್ಪಾಜಿ. ಏನಾಯ್ತು ಅಪ್ಪಾಜಿ, ಏನಾಯ್ತಮ್ಮ? ಈತನು ನನ್ನ ಮುತ್ತಿನ ಹಾರವನ್ನು ಕದ್ದಿರುವನು. ಕೊಡು ಎಂದು ಎಷ್ಟು ವಿಧವಾಗಿ ಕೇಳಿದರೂ ಕೊಡುತ್ತಿಲ್ಲ. ಈತನಿಂದ ನನ್ನ ಮುತ್ತಿನ ಹಾರವನ್ನು ಕೊಡಿಸಿದರೆ ಸರಿ, ಇಲ್ಲವಾದರೆ ಈತನಿಗೆ ತಕ್ಕ ಶಿಕ್ಷೆಯನ್ನೇ ವಿಧಿಸುವೆನು. ಸ್ವಲ್ಪ ಬೈಕಡೆ ಸ್ವಲ್ಪ ಅಲ್ಲಮ್ಮ, ನಿನ್ನ ಮುತ್ತಿನ ಹಾರನ ಎಲ್ಲ ಹಾಕಿದ್ದೆ? ಅಪ್ಪಾಜಿ, ನಾನು ಈತನನ್ನು ಪರೀಕ್ಷಿಸುವುದಕ್ಕಾಗಿ ನನ್ನ ಚಿತ್ರಶಾಲೆಗೆ ಬಂದನಲ್ಲವೇ? ಹೌದು. ನಾನು ಬಂದಾಗ ಈತನು ಮಲಗಿ ನಿದ್ರಿಸುತ್ತಿದ್ದನು. ಹೌದು. ಈತನು ಎಚ್ಚರವಾಗುವವರೆಗೂ ನಾನು ಕಾದು ಕುಳಿತು ಈತನನ್ನು ವಿಚಾರಿಸೋಣವೆಂದು ಅಂದುಕೊಂಡೆನು. ಆದರೆ ನನಗೂ ಸಹ ನಿದ್ರೆಯು ಬಹಳವಾಗಿ ಬಾಧಿಸುತ್ತಿತ್ತು. ಆದ ಕಾರಣ ನಾನು ಕ್ಷಣಕಾಲ ನಿದ್ರಿಸಿ ಅನಂತರ ಈತನನ್ನು ವಿಚಾರಿಸೋಣವೆಂದು, ನನ್ನ ಮುತ್ತಿನ ಹಾರವು ನನಗೆ ತುಂಬಾ ತೊಂದರೆಯಾಗುತ್ತದೆ ಎಂದು ಅಲ್ಲಿದ್ದ ಗೂಟಕ್ಕೆ ನೇತು ಹಾಕಿ ನಾನು ಕ್ಷಣಕಾಲ ನಿದ್ರಿಸಿದೆನು. ನಾನು ನಿದ್ರೆಯಿಂದ ಎಚ್ಚರಗೊಂಡು ನೋಡಿದಾಗ ಗೂಟದಲ್ಲಿದ್ದ ಮುತ್ತಿನ ಹಾರವು ಕಾಣೆಯಾಗಿರುವುದು ಅಪ್ಪಾಜಿ. ಅಂದ ಮೇಲೆ ನನ್ನ ಮುತ್ತಿನ ಹಾರವನ್ನು ಈತನೇ ತೆಗೆದುಕೊಂಡಿರುವನಲ್ಲವೇ? ಹೌದೌದು, ನೀನು ಹೇಳ್ತಾ ಇರೋದು ಸರಿಯಾಗಿದೆ. ಅಳಬೇಡಮ್ಮ, ಅಳಬೇಡ, ನಾನು ವಿಚಾರಿಸ್ತೀನಿ ರಮ್ಮ. ಅಪ್ಪಾಜಿ, ಆತನು ಎಷ್ಟು ವಿಚಾರಿಸಿದರೂ ಕೊಡುತ್ತಿಲ್ಲ ಅಪ್ಪಾಜಿ. ಅಳಬೇಡಮ್ಮ, ನಾನು ಇದೀನಿ ತಾನೇ, ಕೊಡಿಸ್ತೀನಿ. ಅಪ್ಪಾಜಿ, ಅದು ನನ್ನ ತಂದೆಯವರ ನೆನಪು ಅಪ್ಪಾಜಿ. ಅಲ್ಲಪ್ಪ, ನಿಮ್ಮ ಅಜ್ಜಿದು ಕೊಡಿಸ್ತೀನಮ್ಮ. ಬೇಗನೆ ವಿಚಾರಿಸುವಿರಾಗಿ. ಅಲ್ಲಯ್ಯ ದೇಶಿಕ, ನಿನ್ನೇನೋ ಒಳ್ಳೆ ಮನುಷ್ಯ ಅಂತೇಳಿ ನಮ್ಮ ಮನೇಲಿ ಊಟ ಹಾಕಿ ಉಪಚಾರ ಮಾಡಿ ನಿನ್ನೇನೋ ನಮ್ಮನ್ನ ಹೊರ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ನನ್ನ ಮಗನ ಈ ಕಳ್ಳನ್ನ ಇರಮ್ಮ, ಬೇಗನೆ ವಿಚಾರಿಸಿ ಅಪ್ಪಾಜಿ. ಅಲ್ಲಪ್ಪ, ಮಗಳ ಮುತ್ತಿನಾರನ ತಗೊಂಡಿದ್ವು, ತಮಾಷೆ ಏನಾರ ಮಾಡ್ತಿದ್ಯೇನೋ? ಅಯ್ಯ ಅವಶ್ಯರಿ, ಹಾ, ಮುತ್ತಿನಾರವನು ನಾನು ಕದ್ದವನಲ್ಲ. ವೃಥಾ ಸುಮ್ಮನೆ ಏತಿಕೆ ನನ್ನ ಮೇಲೆ ಅಪವಾದವನ್ನು ಹೊರಿಸುವೆ. ಅಪ್ಪಾಜಿ, ಇದ್ದವರು ನಾವಿಬ್ಬರೇ ಎಂದ ಮೇಲೆ ಕದ್ದವರ್ಯಾರು? ಅದನ್ನು ವಿಚಾರಿಸಿ ಅಪ್ಪಾಜಿ. ಅಲ್ವೇನಪ್ಪ? ಇದ್ದವ್ರು ಇಬ್ಬರಲ್ಲಿ ಕದ್ದವ್ರು ಯಾರಪ್ಪ? ಇದ್ದವರು ನಾವಿಬ್ಬರೇ, ಕದ್ದವರು ಯಾರು ಎಂಬುದನ್ನು ಆ ಶ್ರೀಹರಿಯೇ ನಿರ್ಧರಿಸಬೇಕು. ಇದೆಲ್ಲ ಸರಿ ಹೋಗಲ್ಲ. ಇದ್ದವ್ರು ಇಬ್ಬರು ಅಂದ್ಮೇಲೆ ಕದ್ದವ್ರು ಯಾರು ಅಂತ ಗೊತ್ತಾಗಬೇಕು. ಶ್ರೀಹರಿ ಹೊತ್ತು ಕೇಳಿದ್ರೆ ಹೆಂಗಪ್ಪ ಆಗತ್ತೆ? ಮೊದಲು ನೀನು ಮುತ್ತಿನಾರನ್ನು ಕೊಟ್ಬಿಟ್ಟು ನೀನು ಇಲ್ಲದ ದಾರಿ ಕಳ್ಸಪ್ಪ, ನಡಿ. ಅಯ್ಯ ಅವಶ್ಯನೇ, ನಾನು ಇಲ್ಲಿ ನಡೆದ ವಿಚಾರವೆಲ್ಲವೂ ನಿನ್ನ ಬಾಲಿಕೆಗೆ ಹೇಳಿ ತಿಳಿಸಿರುವೆನು, ತಿಳಿದುಕೊಳ್ಳುವರಾಗಿ. ಅದೇನಂತ ನನಗೋಸ್ಕರ ಹೇಳು, ಪರವಾಗಿಲ್ಲ. ಅಯ್ಯ ಆಯುಷ್ಯನೇ, ನಿಜವಾದ ವಿಚಾರವನ್ನು ಹೇಳುವನು ಕೇಳಿ. ಹೇಳಪ್ಪ. ಈ ಚಿತ್ರಪಟದಲ್ಲಿದ್ದ ಹಂಸ ಪಕ್ಷಿಯು ಜೀವಕಳೆಯನ್ನು ಹೊಂದಿ ನೇತುವಾಗಿರುವ ಮುತ್ತಿನಾರದ ಮುತ್ತನ್ನು ಒಂದೊಂದಾಗಿ ಕಿತ್ತು ತಿಂದಿದ್ದನ್ನು ಪಾಪಿಯಾದ ಈ ಕಣ್ಣುಗಳಿಂದ ನಾನೇ ನೋಡಿದನು. ಇದು ಆ ಶ್ರೀಹರಿಯ ಪಾದ ಸಾಕ್ಷಾಣೆ, ಸತ್ಯವಾದ ವಿಚಾರ. ನಂಬುವುದು ಬಿಡುವುದು ನಿಮಗೆ ಸೇರಿದ್ದು. ನೋಡಿದಿರಾ ಅಪ್ಪಾಜಿ, ಇಂತಹ ಚೋರನನ್ನು ನನ್ನ ಪತಿಯಾಗಿ ಮಾಡಿಕೊಳ್ಳಲು ನೀವು ನಿರ್ಧರಿಸಿದ್ದೀರಿ. ಮೊದಲು ನನ್ನ ಮುತ್ತಿನ ಹಾರವನ್ನು ಕೊಡಿಸಿರಾಗಿ ಅಪ್ಪಾಜಿ. ವಿಷಯ ಗೊತ್ತಾಯ್ತು. ಇವನು ಹೇಳ್ತಾರ ನೋಡಿದ್ರೆ ಇವನು ಸಾಧಾರಣವಾದ ಕಳ್ಳ ತರ ಕಾಣ್ತಾ ಇಲ್ಲ. ಅಲ್ಲ ಕಣಯ್ಯ, ಇಲ್ಲಿ ಆ ಚಿತ್ರಪಟದಕ್ಕೆ ಜೀವ ಬಂತು, ನೀ ನೋಡ್ದೆ. ಮುತ್ತಿನಾರನ ಒಂದೊಂದೇ ನುಂಗಿದ್ದನ್ನ ನೀನ್ ನೋಡ್ದೆ. ಖಂಡಿತವಾಗಿ ಕಣ್ಣಾರೆ ನೋಡಿದೆ. ನೀನು ನೀನ್ ಹೇಳ್ತಿದ್ಯಾ, ನಾವು ಕಿವಿಯಾರು ಕೇಳಿಸ್ಕೊಳ್ಬೇಕು ಅಲ್ವಾ? ನಾನು ನೋಡಿದ್ರೆ ಮುಟ್ಟಣಂತರ ಕಾಣ್ತಿದ್ದೇನೆ ನಿನಗೆ. ನಂಬುವುದು ಬಿಡುವುದು ನಿಮಗೆ ಸೇರಿದ್ದು. ಏ ದಂಡಪಾಲ, ಬಾರ ಇಲ್ಲಿ. ಬಾರ ಇಲ್ಲಿ. ಅಪ್ಪಾಜಿ, ನನ್ನ ಮುತ್ತಿನ ಹಾರ ಅಪ್ಪಾಜಿ. ಅಳಬೇಡಮ್ಮ, ಅಪ್ಪಾಜಿ, ನೀವು ಮುತ್ತಿನ ಹಾರವನ್ನು ಆತನಿಂದ ಕೊಡಿಸದಿದ್ದರೆ ನನ್ನ ಅನ್ನ ಆಹಾರಾದಿಗಳನ್ನು ಮುಟ್ಟುವುದಿಲ್ಲ ಅಪ್ಪಾಜಿ. ನಾನು ಉಪವಾಸ ಸತ್ಯಾಗ್ರಹ ಈಗಲೇ ಸಣ್ಣಗಿದೆಯಾ ನೀನು?
ನೋಡಿ ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ. ನೀನು ಅಳುಬೇಡಮ್ಮ. ಒಳಗಡೆ ಹೋಗ್. ನಾನು ಅಪ್ಪಾಜಿ ಆತನನ್ನು ಸುಮ್ಮನೆ ಬಿಡಬೇಡಿ. ಬಿಡಲ್ಲ, ಇನ್ ಬಿಡಲ್ಲ ನಾನು. ಅಪ್ಪಾಜಿ ನನ್ನ ಮುತ್ತಿನ ಹಾರ ಕೊಡ್ತೀನಿ. ಬೇಗನೆ ತಂದು ಕೊಡುವಿರಾಗಿ. ಅಳುಬೇಡಮ್ಮ. ಸರಿ ನಡಿ. ಅಲ್ಲಯ್ಯ, ಮರ್ಯಾದಾಗಿ ಕೇಳ್ತೀನಿ, ಮುತ್ತಿನ ಹಾರನ ಕೊಟ್ಟು ಈ ಕಡೆ ಹೋದ್ರೆ ಸರಿ, ಅಕ್ಕಂದು ನಿನಗೆ ತಕ್ಕ ಶಿಕ್ಷೆ ಆದೀತು, ಎಚ್ಚರ. ಓಹೋ, ಇವನ್ನ ಹೀಗೆಲ್ಲ ಕೇಳಿದ್ರೆ ಸರಿ ಹೋಗಲ್ಲ. ನಮ್ಮ ಮಹಾರಾಜರಿಗೆ ದೂರನ್ನು ಕೊಟ್ಟು ಇವನನ್ನು ವಿಚಾರಿಸಿಕೊಳ್ತೇನೆ.